ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮ್ ಮಿಸ್ಟರ್ ಲೈನ್. ಇವತ್ತು ನಾನು ತೆಲುಗುನಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರೋವಂಥ ತಂತ್ರ ಅನ್ನೋ ಹಾರರ್ ಥ್ರಿಲ್ಲರ್ ಹಾಗೆ ಸಸ್ಪೆನ್ಸ್ ಇರೋವಂಥ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಾನು ಈ ಮೂವಿನ ಚಿಕ್ಕ ಮಕ್ಕಳಿಗಾಗಲಿ ಪ್ರೆಗ್ನೆಂಟ್ ವುಮೆನ್ಸಿಗಾಗಲಿ ರೆಕಮೆಂಡ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಮೂವಿನಲ್ಲಿ ಸಖತ್ತು ಹಾರರ್ ಎಲಿಮೆಂಟ್ಸ್ ಹಾಗೆಯೇ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ತುಂಬಾ ಹೇಳಿದ್ದಾರೆ, ಅದಕ್ಕೋಸ್ಕರ. ಸೊ ಮೂವಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋಕ್ಕೂ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಕಾಡಿನಲ್ಲಿ ಒಂದು ತಾತ ನಡ್ಕೊಂಡು ಬರ್ತಾ ಇರುತ್ತೆ. ಅವ್ರ ತಲೆ ಮೇಲೆ ಏನೋ ಬಿದ್ದ ಹಾಗಾಗತ್ತೆ. ಸೊ ಇದನ್ನು ನೋಡ್ಕೊಂಡಂಥ ತಾತನ ಕೈಯಲ್ಲಿ ಬ್ಲಡ್ ಇರುತ್ತೆ. ಇದನ್ನು ನೋಡಿದಂಥ ತಾತನಿಗೆ ಭಯ ಆಗಿ ಕತ್ತೆತ್ತಿ ಏನಿದೆ ಅಂತ ನೋಡುವಾಗ ಅವ್ರ ಕಣ್ಣು ಎದುರುಗಡೆನೆ ಒಂದು ಕೋಳಿ ಬಿದ್ದುಬಿಡುತ್ತೆ. ಹಾಗೆಯೇ ಮರದ ಮೇಲ್ಗಡೆ ಮೂತಿ ಎಲ್ಲ ರಕ್ತ ಮಾಡ್ಕೊಂಡಿರೋವಂಥ ಒಂದು ಹುಡುಗಿ ಕೂತಿರ್ತಾಳೆ. ಅವಳು ಒಂದು ಕೋಳಿನ ಬೀಳಿಸಿದ್ದಲ್ದೇ ಮತ್ತೊಂದು ಕೋಳಿ ತಗೊಂಡು ಅದರ ಕುತ್ತಿಗೆಗೆ ಬಾಯಿ ಹಾಕಿ ರಕ್ತ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದನ್ನು ನೋಡಿದಂಥ ತಾತ ಅಲ್ಲಿಂದ ಓಡೋಗ್ಬೇಕು ಅಂತ ನೋಡುವಾಗ ಆ ಹುಡುಗಿ ಆ ತಾತನಿಗೆ ತುಂಬಾ ಎದುರಿಸ್ಬಿಡ್ತಾಳೆ. ಇದರಿಂದ ತಾತನಿಗೆ ತುಂಬ ಭಯ ಆಗಿ ಅಲ್ಲಿಂದ ಓಡಿ ಹೊರಟೋಗ್ತಾರೆ. ಆಗ್ಲೇ ಈ ಫಿಲ್ಮ್ ಟೈಟಲ್ ಕಾರ್ಡ್ ಜೊತೆಗೆ ಸ್ಟಾರ್ಟ್ ಆಗುತ್ತೆ ತಂತ್ರ ಅಂತ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಈ ಫಿಲ್ಮ್ನ ಹೀರೋಯಿನ್ ಆದ ರೇಖಾ ಅನ್ನೋರ್ನ ನೋಡ್ತೀವಿ. ಅವರು ಆಲ್ರೆಡಿ ಫ್ರೆಶ್ ಅಪ್ ಆಗಿ ಬಾಗಿಲಿಗೆ ನೀರು ಹಾಕ್ತಾ ಇರುವಾಗ ಅವ್ರ ಅಜ್ಜಿ, ನಿಮ್ಮ ತಂದೆ ಇವಾಗ ಸ್ನಾನಕ್ಕೆ ಹೋಗ್ತಾರೆ, ಆದಷ್ಟು ಬೇಗ ಬಿಸಿನೀರು ತಗೊಂಡೋಗಿ ಅಲ್ಲಿಡು ಅಂತ ಹೇಳ್ತಾರೆ. ಅಲ್ಲಿ ಇಡ್ಲಿಕ್ಕೆ ಹೋದಂಥ ರೇಖಾಗೆ ಅಲ್ಲಿ ಒಂದು ಹುಡುಗಿ ಕೂದಲು ಬಿಟ್ಕೊಂಡು ಕೂತಿರೋದು ಕಾಣಿಸುತ್ತೆ. ಇದನ್ನು ನೋಡಿದಂಥ ರೇಖಾ ತುಂಬ ಭಯದಿಂದ ನಿಂತಿರುವಾಗ ಅಲ್ಲಿಗೆ ಬಂದಂಥ ಅವರಜ್ಜಿ, ಏನು ಒಳ್ಳೆ ದೆವ್ವನ ನೋಡೋ ಥರ ನಿಂತ್ಕೊಬಿಟ್ಟಿದ್ಯಾ, ಅಲ್ಲೇನು ದೆವ್ವ ಇದೆಯಾ ಅಂತ ಹೇಳಿ ಆ ಕಡೆ ನೋಡುವಾಗ ಅಲ್ಲೇನೂ ಕೂಡ ಇರೋದಿಲ್ಲ, ನಿಮ್ಮ ತಂದೆ ಬರೋ ಅಂತ ಹೊತ್ತಾಯಿತು, ಆದಷ್ಟು ಬೇಗ ಇಲ್ಲಿಂದ ಹೋಗು ಅಂತ ಹೇಳ್ತಾರೆ. ಹಾಗೆಯೇ ರೇಖನ್ ತಂದೆ ಆ ಅನಿಷ್ಟ ಇಲ್ಲಿಂದ ಹೊರಟೋಯ್ತಾ ಅಂತ ಕೇಳ್ತಾರೆ. ಅದಕ್ಕೆ ಅವರಜ್ಜಿ, ಏನು ಯಾವಾಗ ನೋಡಿದ್ರು ನಿನ್ನ ಮಗಳಿಗೆ ಬೈತಾನೆ ಇರ್ತೀಯ ಅಂತ ಕೇಳೋವಾಗ, ಹುಟ್ಟೋವಾಗ್ಲೇ ನನ್ನ ಬಂಗಾರದಂಥ ಹೆಂಡ್ತಿನ ತಿನ್ಕೊಂಡ್ಲು, ಅದು ನನಗೆ ಹುಟ್ಟಿರೋ ಅಂಥ ದೆವ್ವ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟು ನಮಗೆ ರೇಖನ ಕ್ಲಾಸ್ಮೇಟ್ಸ್ ಆಗಿರೋ ಅಂಥ ಶೈಲು ಹಾಗೆ ವಾಸು ಅನ್ನೋರನ್ನ ತೋರಿಸ್ತಾರೆ. ಇವ್ರು 3 ಜನ ಬರುವಾಗ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಹೀರೋ ಆದ ತೇಜ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ತೇಜ ಹಾಗೆ ರೇಖನ್ ಮಧ್ಯೆ ತಿಳಿದು ತಿಳಿಯದ ಹಾಗೆ ಒಂದು ಪ್ರೀತಿ ಅನ್ನೋದು ಹರಿದಾಡ್ತಾ ಇರತ್ತೆ. ಹಾಗೆಯೇ ತೇಜ ರೇಖನ್ಗೆ ಚೈಲ್ಡ್ಹುಡ್ ಫ್ರೆಂಡ್ ಅನ್ನೋದು ಗೊತ್ತಾಗುತ್ತೆ. ಅವ್ರು ನಡ್ಕೊಂಡು ಬರೋವಾಗ ಒಂದು ಮರ ನೋಡಿದಂಥ ರೇಖಾ ಅಲ್ಲಿ ನಿಂತ್ಕೊಂಡು ತುಂಬ ಗಾಬರಿಯಿಂದ ನೋಡೋವಾಗ, ಯಾವಾಗ ನೋಡಿದ್ರು ಈ ರೋಡಲ್ಲಿ ಬರೋವಾಗ ಯಾಕಷ್ಟು ಹೆದರ್ಕೊಂಡು ಆ ಮರನ ನೋಡ್ತಾ ಇರ್ತೀಯ, ಆ ಮರದಲ್ಲಿ ಏನೋ ದೆವ್ವ ಇದೆಯಾ ಅಂತ ಶೈಲು ಕೇಳೋವಾಗ ವಾಸು ಹೇಳ್ತಾರೆ, ಆ ಮರದಲ್ಲಿ ಸ್ವಲ್ಪ ದಿವಸದ ಮುಂಚೆ ಯಾವುದೋ ಒಂದು ಹುಡುಗಿ ಸ್ಯೂಸೈಡ್ ಮಾಡಿಕೊಂಡು ಸತ್ತೋಗ್ಬಿಟ್ಲು ಅಂತ ಹೇಳ್ತಾರೆ. ಹಾಗೆಯೇ ಅದೇ ಥರ ರೇಖನ್ ಕಣ್ಣಿಗೆ ಆ ಮರದಲ್ಲಿ ಯಾವಾಗಲೂ ಕೂಡ ಒಂದು ಹುಡುಗಿ ಹ್ಯಾಂಗ್ ಮಾಡ್ಕೊಳ್ತಾ ಇರೋದು ಕಾಣಿಸ್ತಾ ಇರುತ್ತೆ. ಸೊ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಂಥ ತೇಜ, ಈ ಪ್ರಪಂಚದಲ್ಲಿ ದೆವ್ವ ಭೂತ ಅನ್ನೋದನ್ನು ಯಾವುದನ್ನು ಕೂಡ ನಾನು ನಂಬಲ್ಲ, ನಾನು ನಂಬೋದೇನಿದ್ರು ಕೂಡ ಪಾಸಿಟಿವ್ ಹಾಗೆ ನೆಗೆಟಿವ್ ಎನರ್ಜಿ. ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಹಚ್ಚಿದಂಥ ದೀಪ ಆಗಿರ್ಬೋದು, ಗಂಟೆ ಶಬ್ದ ಆಗಿರ್ಬೋದು, ಇದೆಲ್ಲವುದು ಕೂಡ ಪಾಸಿಟಿವ್ ಎನರ್ಜಿ ಆಗಿದ್ದರೆ, ನಾವು ಸ್ಮಶಾನಕ್ಕೆ ಹೋದಾಗ ಅಲ್ಲಿರೋ ಅಂಥ ಸಮಾಧಿ ಹಾಗೆಯೇ ಅಳ್ತಿರೋ ಅಂಥ ವ್ಯಕ್ತಿಗಳು ನಾವಲ್ಲಿ ನೋಡಿದ್ರೆ ಭಯ ಪಡೋ ಅಂಥದ್ದೇ ಸೃಷ್ಟಿಯಾಗಿರುತ್ತೆ. ಸೊ ಇದೆಲ್ಲವುದು ಕೂಡ ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾರೆ. ಹಾಗೆಯೇ ನಮ್ಮಲ್ಲಿ ಯಾರು ನಿನಗೆ ಪಾಸಿಟಿವ್ ಅನ್ನಿಸ್ತಾರೆ ಅಂತ ಕೇಳೋವಾಗ ತೇಜ ಸುಮ್ಮನೆ ಶೈಲು ಹಾಗೆ ವಾಸುನ, ನೀವಿಬ್ಬರು ನನಗೆ ಪಾಸಿಟಿವ್ ಅನ್ನಿಸ್ತೀರಾ ಅಂತ ಹೇಳ್ತಾರೆ. ಆದರೆ ರೇಖನ್ ಬಗ್ಗೆ ಏನು ಅಂತ ಕೇಳೋವಾಗ, ಹೊರಗಡೆಯಿಂದ ನೋಡೋದಕ್ಕೆ ರೇಖಾ ಡಾರ್ಕ್ ಆಗಿ ಕಂಡ್ರೂ ಕೂಡ ಒಳಗಡೆಯಿಂದ ಅವಳು ತುಂಬಾ ಬೆಳಕಿರುವಂಥ ವ್ಯಕ್ತಿ ಅಂತ ಹೇಳ್ತಾ ಇರ್ತಾನೆ. ಸೊ ಇಂಡೈರೆಕ್ಟಾಗಿ ತೇಜ ರೇಖನ್ಗೆ ಪ್ರಪೋಸ್ ಮಾಡ್ತಾ ಇದ್ದಾನೆ ಅನ್ನೋದು ನಮಗಿಲ್ಲಿ ಅರ್ಥ ಆಗುತ್ತೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಪಾಸಿಟಿವ್ ಹಾಗೆ ನೆಗೆಟಿವ್ ಎನರ್ಜಿ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳಿಕ್ಕೋಸ್ಕರ ತೇಜನ ಅಂಕಲ್ ಆಗಿರೋವಂಥ ಶಂಕರಮ್ ಅನ್ನೋ ವ್ಯಕ್ತಿನ ಹೋಗಿ ಮೀಟ್ ಮಾಡಿ ಕೇಳೋವಾಗ, ಅಲ್ಲಿದ್ದಂಥ ಒಂದು ಬುಕ್ನಲ್ಲಿ ಇರೋ ಪ್ರಕಾರ ಸ್ಪೆಸಿಫಿಕ್ ಮಹಾಸಮುದ್ರದಲ್ಲಿ ಒಂದು ಸೋಲಮನ್ ಅನ್ನೋ ಐಲ್ಯಾಂಡ್ನಲ್ಲಿರೋವಂಥ ವ್ಯಕ್ತಿಗಳು ಒಂದು ಮರನ ಕಡಿಬೇಕು ಅಂತಂದರೆ ಯಾವುದೇ ರೀತಿಯ ಆಯುಧನೂ ಕೂಡ ಅದಕ್ಕೆ ಬಳಸೋದಿಲ್ಲ. ಆ ಮರದ ಸುತ್ತ ಅದಕ್ಕೆ ಬೈಕೊಂಡು ತಿರುಗಾಡಿದ್ರೆ ಸಾಕು, ನೆಕ್ಸ್ಟ್ ಡೇ ಅಷ್ಟರಲ್ಲೇ ಅದು ಕಟ್ಟಾಗಿ ಕೆಳಗೆ ಬಿದ್ದುಬಿಡತ್ತೆ. ಸೊ ಇದರಿಂದ ಅರ್ಥ ಆಗೋದೇನು ಅಂತಂದರೆ ನೆಗೆಟಿವ್ ಎನರ್ಜಿ ಅನ್ನೋದು ಎಷ್ಟು ಸ್ಪ್ರೆಡ್ ಆಗಿರುತ್ತೆ ಅಂತ. ಹಾಗೆಯೇ ಕ್ಯಾನ್ಸರ್ ಇರೋವಂಥ ವ್ಯಕ್ತಿಗೆ ನೀನು ಆದಷ್ಟು ಬೇಗ ಹುಷಾರಾಗ್ತೀಯಾ ಅಂತ ಹೇಳಿ ಬೇಕಾದಂಥ ಟ್ರೀಟ್ಮೆಂಟ್ ಜೊತೆಗೆ ಈ ರೀತಿ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಆ ವ್ಯಕ್ತಿ ಹುಷಾರಾಗ್ತಾರೆ. ಸೊ ಪಾಸಿಟಿವ್ ಹಾಗೆ ನೆಗೆಟಿವ್ ಮಧ್ಯೆ ಇಷ್ಟು ವ್ಯತ್ಯಾಸಗಳಿರುತ್ತವೆ ಅಂತ ತಿಳಿಸ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ರೂಮ್ನಲ್ಲಿ ಓದ್ಕೊಳ್ತಾ ಇದ್ದಂಥ ರೇಖನಿಗೆ ನಿದ್ರೆ ಬಂದಂಗಾಗಿ ಲೈಟ್ ಆಫ್ ಮಾಡ್ತಾಳೆ.
ಸೊ ಅವಳಿಂದನೇ ಆತ್ಮ ನಿಂತಿರತ್ತೆ. ಇದನ್ನು ಗೊತ್ತಾದಂಥ ರೇಖಾ ತುಂಬ ಎದುರುಕೊಂಡು ಬ್ರೆಡ್ಶೀಟ್ನ ಒರೆಸ್ಕೊಂಡು ಮಲ್ಕೊಳ್ತಾಳೆ. ಆದರೂ ಕೂಡ ತುಂಬ ಆತ್ಮಗಳು ತುಂಬ ಕೈಗಳನ್ನು ಅವಳ ಮೇಲೆ ಹಾಕ್ತಾ ಇರೋ ಥರ ಅನ್ನಿಸ್ತಾ ಇರತ್ತೆ. ಸೊ ಈ ರೀತಿ ಅನ್ನಿಸ್ತಾ ಇರುವಾಗಲೇ ಒಂದು ರೀತಿ ಹಿಪ್ನಟೈಸ್ ಥರ ಆದಂಥ ರೇಖಾ ಸೀದಾ ಎದ್ದು ಮನೆಯಿಂದ ಆಚೆಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆಯೇ ಅಲ್ಲೇ ಮಲ್ಕೊಂಡಿದ್ದಂಥ ಅವ್ರ ಅಜ್ಜಿ ಅವ್ರ ತಂದೆನ ಎಬ್ಬಿಸಿ ರೇಖಾ ಹೋಗ್ತಾ ಇದ್ದಾಳೆ, ಆದಷ್ಟು ಬೇಗ ಹೋಗಿ ಅವಳನ್ನು ತಡಿ ಅಂತ ಹೇಳ್ತಿದ್ರು ಕೂಡ ರೇಖನ್ ತಂದೆ ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ದಾನೆ ಹೋಗಿ ಸತ್ರೆ ಸಾಯಲಿ ಬಿಡು, ಪೀಡೆ ಕಳೀತು ಅಂತ ಅನ್ಕೊಳ್ತೀನಿ, ಬೇಕಿದ್ರೆ ನೀನು ಅವಳ ಜೊತೆಗೆ ಹೋಗು, ಇಲ್ಲಿದ್ದು ನನ್ನ ತಲೆ ತಿನ್ಬೇಡ ಅಂತ ಹೇಳಿ ಬ್ರೆಡ್ಶೀಟ್ನ ಫುಲ್ ಮುಖ ಮುಚ್ಕೊಂಡು ಮಲಗಿಬಿಡ್ತಾನೆ. ಹಾಗೆಯೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಾಬಾನ ಭೇಟಿ ಆಗಲಿಕ್ಕೆ ಅಂತ ರೇಖಾ ಸೀದಾ ಮಸೀದಿಗೆ ಬರ್ತಾಳೆ. ಅವಳನ್ನು ನೋಡಿದಂಥ ಬಾಬಾ ಯಾವಾಗಲೂ ಕೂಡ ಶುಕ್ರವಾರ ಅನ್ನೋದು ನಂಗೆ ಚೆನ್ನಾಗಿ ನೆನಪಿರುತ್ತೆ, ನೀನು ಪ್ರತಿ ಶುಕ್ರವಾರನೂ ಬರೋದ್ರಿಂದ ಅಂತ ಹೇಳಿ ರೇಖನ್ಗೆ ಆಶೀರ್ವಾದ ಮಾಡ್ತಾರೆ. ಹಾಗೆಯೇ ತುಂಬ ಯೋಚಿಸ್ತಾ ಕೂತಿದ್ದಂಥ ರೇಖನ್ಗೆ ಏನು ವಿಷಯ ಅಂತ ಕೇಳುವಾಗ ನನಗೆ ಇತ್ತೀಚೆಗೆ ರಾತ್ರಿ ಹೊತ್ತು ತುಂಬ ಭಯ ಆಗ್ತಿದೆ ಅಂತ ಹೇಳ್ತಾಳೆ. ಅದಕ್ಕೆ ಬಾಬಾ ನೆಕ್ಸ್ಟ್ ವೀಕಲ್ಲಿ ನಾನು ಯಾತ್ರೆಗೆ ಅಂತ ಹೋಗ್ತಾ ಇದ್ದೀನಿ, ಅಲ್ಲಿಂದ ಬಂದ ಮೇಲೆ ನಿನಗೊಂದು ತಾಯ್ತ ಕಟ್ತೀನಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅಲ್ಲಿಂದ ಕಳಿಸ್ತಾರೆ. ಪ್ರತಿ ದಿವಸ ಥರನೇ ಇವ್ರು 4 ಜನ ಕಾಲೇಜಿಗೆ ಹೋಗುವಾಗ ಅಲ್ಲಿ ಬಂದಂಥ ಒಂದು ವ್ಯಕ್ತಿ ತೇಜನಿಗೆ ಪಕ್ಕದಲ್ಲಿ ಡ್ರೈನೇಜ್ ಫುಲ್ ಆಗೋಗಿದೆ, ಹೋಗಿ ಕ್ಲೀನ್ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ತೇಜ ಸಂಜೆ ಬಂದು ಕ್ಲೀನ್ ಮಾಡ್ತೀನಿ, ಇವಾಗ ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ಲೆಕ್ಕಿಸದೆ ತುಂಬ ಕೆಟ್ಟದಾಗಿ ಅವನ ಬಗ್ಗೆ ಮಾತಾಡ್ತಾನೆ. ಒಬ್ಬಳು ಪ್ರಾಸ್ಟಿಟ್ಯೂಟ್ ಮಗನಾಗಿ ನಿನಗೇನಕ್ಕೆ ಬೇಕು ಓದೋದೆಲ್ಲ, ಆದಷ್ಟು ಬೇಗ ಈ ರೀತಿ ಕೆಲಸಕ್ಕೆ ಬಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಸೊ ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದಂಥ ತೇಜನ್ಗಂತೂ ಸಖತ್ ಬೇಜಾರಾಗತ್ತೆ. ತೇಜನ್ಗೆ ಈ ರೀತಿ ಅವಮಾನ ಆಗಿದ್ರ ಬಗ್ಗೆನೇ ನಿಂತ್ಕೊಂಡು ರೇಖಾ ಯೋಚಿಸುವಾಗ ಇಡೀ ಊರೇ ಜಾತ್ರೆಗೆ ಅಂತ ಹೋಗಿದ್ರೆ ಇವರಿಬ್ಬರು ಕೂಡ ಜಾತ್ರೆಗೆ ಹೋಗಿರೋ ಅಂಥ ಊರನ್ನು ಸುತ್ತಾಕೊಂಬರ್ಲಿಕ್ಕೆ ಅಂತ ಬರ್ತಾರೆ. ಆಗ ಗೊತ್ತಾಗೋದೇನು ಅಂತಂದರೆ ಚಿಕ್ಕ ವಯಸ್ಸಿನಲ್ಲೇ ತೇಜನ್ ತಾಯಿ ಒಂದು ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ಟಿರ್ತಾರೆ. ಅವಾಗಿಂದನೂ ಕೂಡ ರೇಖಾನೇ ಒಂದು ರೀತಿ ಅವನಿಗೆ ತಾಯಿ ರೀತಿ ಹಾಗೆ ಫ್ರೆಂಡಿನ ರೀತಿ ಅವನನ್ನು ನೋಡ್ಕೊಂಡಿರ್ತಾಳೆ. ಹಾಗೆಯೇ ತೇಜನ್ಗೆ ಅವ್ರ ತಾಯಿ ಅಂದರೆ ಕೋಪ ಇರುತ್ತೆ, ಆದರೆ ಅವ್ರು ಮಾಡ್ತಾ ಇದ್ದಂಥ ವೃತ್ತಿ ಮೇಲಲ್ಲ. ಆದರೆ ಒಂದು ದಿವಸಕ್ಕೂ ಕೂಡ ಅವ್ರ ತಾಯಿ ತೇಜನ್ನ ಪ್ರೀತಿಯಿಂದ ನೋಡಲೇ ಇಲ್ಲ. ಯಾವಾಗಲೂ ಕೂಡ ನೈಟ್ ಹೊತ್ತಿನಲ್ಲಿ ಬಿಟ್ಟೋಗ್ತಿಯಲ್ಲ ಅಮ್ಮ, ಒಂದು ದಿವಸನಾದ್ರೂ ನನ್ನ ಜೊತೆಗೆ ಇರು ಅಂತ ಹೇಳಿದ್ರು ಕೂಡ ತುಂಬ ತಾತ್ಸಾರದಿಂದ ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ. ಇದಕ್ಕೋಸ್ಕರನೇ ತೇಜನ್ಗೆ ಅವ್ರ ತಾಯಿ ಅಂತಂದರೆ ತುಂಬಾ ಕೋಪ ಹಾಗೆ ಬೇಜಾರಿರತ್ತೆ ಅನ್ನೋ ವಿಷಯ ತಿಳಿಸ್ತಾರೆ. ಬೆಳಗಿಂದ ತುಂಬಾ ಇಬ್ಬರು ಸುತ್ತಾಡಿದ್ರಿಂದ ರೇಖನ್ಗೆ ತುಂಬ ಸುಸ್ತಾಗಿರುತ್ತೆ. ಸೊ ಅವಳ ಮನೆಗೆ ಕರ್ಕೊಂಡು ಬಂದು ಬಿಟ್ಟಂತ ತೇಜ ಅಲ್ಲಿಂದ ಹೊರಟೋಗ್ತಾನೆ. ರಾತ್ರಿ ಮಲ್ಕೊಂಡಂತ ರೇಖನ್ಗೆ ಒಂದು ಧ್ವನಿ ಕೇಳಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಳು ಗಾಢ ನಿದ್ರಲ್ಲಿದ್ರೂ ಕೂಡ ಆ ಧ್ವನಿ ನನಗೆ ರಕ್ತ ಬೇಕು, ನೀನು ಇಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ನನಗೆ ರಕ್ತ ಬೇಕೇ ಬೇಕು ಅಂತ ಕೇಳ್ತಾ ಇರತ್ತೆ. ಸೊ ಇದನ್ನು ಕೇಳಿಸ್ಕೊಂಡಂಥ ರೇಖನ್ಗೆ ಎಚ್ಚರ ಆಗುತ್ತೆ. ಆಗಲೇ ಎದ್ದಂಥ ರೇಖಾ ಒಂದು ಚಾಕು ತಗೊಂಡು ಅವಳ ಕಾಲನ್ನು ಒಂದು ಕಟ್ ಮಾಡ್ಕೊಳ್ತಾಳೆ. ಹಾಗೆಯೇ ಒಂದು ಲೋಟಕ್ಕೆ ಆ ರಕ್ತನ ಶೇಖರಣೆ ಮಾಡಿ ಕಿಟಕಿ ಮೇಲೆ ಇಡ್ತಾಳೆ. ಆ ಕಾಲನ್ನ ಕುಯ್ಕೊಂಡಿದ್ದು ನೋಡ್ತಾ ಇದ್ದರೆ ಇದೇ ಥರ ಅವಳು ತುಂಬ ಸಲನ ರಕ್ತನ ಆ ರೀತಿ ಲೋಟದಲ್ಲಿ ಹಿಡಿದು ಕಿಟಕಿ ಮೇಲೆ ಇಡ್ತಾ ಇದ್ಲು ಅನ್ನೋ ವಿಚಾರ ಗೊತ್ತಾಗತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗು ಖಾಲಿಯಾಗಿರೋ ಅಂಥ ಲೋಟನ ನೋಡಿದಂಥ ರೇಖಾ ಸ್ವಲ್ಪ ಮಟ್ಟಿಗೆ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಹಾಗೆಯೇ ಬಾಬಾ ಹತ್ರ ಬಂದಂಥ ರೇಖಾ ಬಾಬಾ ಅವಳಿಗೋಸ್ಕರ ತಾಯ್ತ ತೊಗೊಂಡು ಬಂದು ಕೊಡ್ತಾರೆ. ಇನ್ಯಾವ ಪೀಡೆನೂ ಕೂಡ ನಿನ್ನನ್ನೇನು ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ಆಶೀರ್ವಾದ ಮಾಡಿ ಅಲ್ಲಿಂದ ಕಳಿಸ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಹೀರೋ ತೇಜನ್ ಹತ್ರ ಅವ್ರ ಮಾಮ ಶಂಕರಂ ಮಾತಾಡುವಾಗ ಝೂ ಗಾರ್ಡ್ನಲ್ಲಿ ಎಲ್ಲರೂ ಕೂಡ ಒಂದು 2 ವಸ್ತುಗೋಸ್ಕರ ವೆಯ್ಟ್ ಮಾಡ್ತಾರೆ. ಏನು ಅಂತಂದರೆ ಹುಲಿಯ ಮೂತ್ರಕ್ಕೋಸ್ಕರ. ಯಾಕೆ ಅಂತಂದರೆ ಅದು ಕ್ಷುದ್ರ ಪೂಜೆ ಮಾಡಲಿಕ್ಕೆ ತುಂಬ ಉಪಯೋಗಕ್ಕೆ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅಂತ ತಿಳಿಸ್ತಾರೆ. ಹಾಗೆಯೇ ತೇಜ ಕೇಳ್ತಾರೆ, ನೀನು ಯಾವಾಗಲಾದರೂ ಈ ರೀತಿ ಮಾಡಿದ್ಯಾ ಅಂತ ಕೇಳೋವಾಗ ಶಂಕರಂ ಅವರು ಅವರ ಫ್ಲ್ಯಾಶ್ ಬ್ಯಾಕ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರಮ್ಮ ಸತ್ತೋದಂಥ ಟೈಮ್ನಲ್ಲಿ ಅವರಪ್ಪ ಅವರನ್ನು ದೇವಸ್ಥಾನದಲ್ಲೇ ಬಿಟ್ಟು ಹೊರಟೋಗಿರ್ತಾರೆ. ಸೊ ದೇವಸ್ಥಾನದಲ್ಲೇ ಮಲಗಿರೋವಾಗ ಅದನ್ನು ನೋಡಿದಂಥ ಅರ್ಚಕರು ಶಂಕರಂಗೆ ಹೊಡೆದು ಅಲ್ಲಿಂದ ಕಳಿಸ್ತಾರೆ. ಅಲ್ಲೇ ನಿಂತಿದ್ದಂಥ ಒಂದು ಹುಡುಗಿ ಅದನ್ನು ತುಂಬ ಕರುಣೆಯಿಂದ ನೋಡಿ ಪ್ರತಿ ದಿವಸ ಅವನಿಗೋಸ್ಕರ ಪ್ರಸಾದ ತಂದು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆಯೇ ಶಂಕರಂಗೆ ಓದಲಿಕ್ಕೋಸ್ಕರನೂ ಕೂಡ ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಇದರಿಂದ ಶಂಕರಂಗೆ ಅವಳ ಮೇಲೆ ಪ್ರೀತಿ ಬರುತ್ತೆ. ಹೇಗಾದರೂ ಸರಿ ಅವಳ ಕಣ್ಣಲ್ಲಿ ಉತ್ತಮ ಅನ್ನಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ತಾಂತ್ರಿಕ ಶಾಸ್ತ್ರನ ಕಲ್ತ್ಕೊಳ್ತಾರೆ. ಹಾಗೆಯೇ ಮೊದಲನೇ ಸಲ ಒಂದು ಕ್ಷುದ್ರ ಪೂಜೆನ ಮಾಡ್ತಾರೆ. ಅದರ ಪ್ರಕಾರ
ಒಂದು ಶವಕ್ಕೆ ಪೂಜೆ ಮಾಡುವಾಗ ಗಟ್ಟಿ ಗುಂಡಿಗೆನೇ ಇರಬೇಕು. ಆದರೆ ಅದಾಗದೇ ಇದ್ದಾಗ ಆ ಶವ ಎದ್ಬಿಡತ್ತೆ ಪೂಜೆ ಮಾಡ್ತಾ ಮಾಡ್ತಾ. ಈ ರೀತಿ ಆದಾಗ ಏನ್ ಬೇಕಾದ್ರೂ ಆಗೋ ಸಾಧ್ಯತೆ ಇರುತ್ತೆ. ಈ ರೀತಿ ಇರುವಾಗ್ಲೇನೆ ಇವರು ಪೂಜೆ ಮಾಡೋವಾಗ, ಇವರು ಶವ ಪೂಜೆ ಮಾಡೋವಾಗ ಆ ಶವ ಎದ್ದು ಕುತ್ಕೊಂಡ್ಬಿಡತ್ತೆ. ಇದರಿಂದ ಶಂಕರಂ ಸ್ವಲ್ಪ ದಿವಸ ಮೂರ್ಛೆ ಹೋಗ್ಬಿಡ್ತಾರೆ. ಆಗ ಆಸ್ಪತ್ರೆಗೆ ನೋಡ್ಲಿಕ್ಕೆ ಅಂತ ಬಂದಂತ ಶಂಕರಂನ ಫ್ರೆಂಡ್, ನೀನ್ ಇನ್ ಮುಂದೆ ಈ ರೀತಿ ಪೂಜೆ ಮಾಡಬಾರ್ದು ಅಂತ ಹೇಳ್ತಾಳೆ. ಹಾಗಿದ್ರೆ ನೀವಿನ್ನ ಪೂಜೆ ಮಾಡ್ಲಿಲ್ವಾ ಅಂತ ಹೀರೋ ಕೇಳೋವಾಗ, ಹಾಗೇನಿಲ್ಲ, ಮತ್ತೊಂದ್ಸಲ ಪೂಜೆ ಮಾಡಿದೆ, ಅದೇ ಕೊನೆ ಪೂಜೆ, ವಶೀಕರಣ ಪೂಜೆ ಅಂತ ಹೇಳ್ತಾನೆ. ಯಾರಿಗೋಸ್ಕರ ಅಂತ ಕೇಳೋವಾಗ ಅವಳಿಗೋಸ್ಕರನೇ ಅಂತ ತಿಳಿಸ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ವಾಸು, ತೇಜ, ರೇಖಾ 3 ಜನ ಕುತ್ಕೊಂಡು ಮಾತಾಡುವಾಗ ಶೈಲು ಸ್ವಲ್ಪ ನಿಧಾನವಾಗಿ ಬರ್ತಾಳೆ. ಸೊ ಅವ್ರು 3 ಜನ ಅವ್ರ ಕಡೆ ನೋಡುವಾಗ ರೇಖನ್ ಕಣ್ಣಿಗೆ ಶೈಲು ಹಿಂದೆ ಬರ್ತಾ ಇದ್ದಂಥ ಒಂದು ಆತ್ಮ ಕಾಣಿಸುತ್ತೆ. ಇದನ್ನ ನೋಡಿದಂಥ ರೇಖನ್ಗಂತೂ ಸಖತ್ ಭಯ ಆಗತ್ತೆ. ಹಾಗೇನೆ ನೆಕ್ಸ್ಟ್ ಡೇ ಆದಷ್ಟು ಬೇಗ ಹೀರೋನ ಮೀಟ್ ಮಾಡ್ತಾಳೆ. ಏನು ವಿಷಯ ಅಂತ ಕೇಳೋವಾಗ ಶೈಲು ನಡ್ಕೊಳ್ತಾ ಇದ್ದಂಥ ಬಿಹೇವಿಯರ್ ಮೇಲೆ ನನಗೆ ಡೌಟ್ ಬಂದಿದ್ರಿಂದ ಬಾಬಾ ಹತ್ರ ಹೋಗಿ ವಿಚಾರಿಸೋವಾಗ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೋಸ್ಕರ ನನಗೊಂದು ಧೂಳ್ತಾ ಕೊಟ್ಟರು. ಆ ಧೂಳ್ತಾನ ಶೈಲು ಮನೆಗೆ ತಗೊಂಡೋದಂಥ ರೇಖಾ ಅದರೊಳಗಡೆ ಅವಳಿಗೆ ಉಗಿಯೋ ಕೇಳ್ತಾಳೆ. ಅದಾದ್ಮೇಲೆ ಶೈಲು ತುಂಬಾನೇ ವಿಚಿತ್ರವಾಗಿ ನಡ್ಕೊಳ್ತಾಳೆ. ಇದನ್ನೆಲ್ಲ ನೋಡ್ತಿದ್ದಂಥ ರೇಖನ್ಗ ಸಖತ್ ಭಯ ಆಗತ್ತೆ. ಆಚೆ ಬಂದಂತ ರೇಖಾ ಧೂಳ್ತಾ ತೆಗೆದು ನೋಡುವಾಗ ಅದು ಫುಲ್ಲು ಕೆಂಪಗಾಗಿರುತ್ತೆ. ಸೊ ಇದ್ರ ಪ್ರಕಾರ ಶೈಲು ಮೇಲೆ ಯಾರೋ ಕ್ಷುದ್ರ ಪ್ರಯೋಗ ಮಾಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಬಾಬಾ 2 ವಾರ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅನ್ನೋದು ನನ್ನ ಹತ್ರ ಹೇಳಿದ್ದಾರೆ. ನಾನು ಅಷ್ಟಾಗಿ ಮಾತಾಡೋದಿಲ್ಲ ಅಲ್ವಾ, ನೀನೇ ಶೈಲು ಮನೆಯಲ್ಲಿ ಮಾತಾಡಿ ಇದ್ರ ಬಗ್ಗೆ ಒಪ್ಸು ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಅಂತ ಒಪ್ಕೊಂಡಂತ ತೇಜ ಅವ್ರ ಮನೇಲಿ ಬಂದು ಮಾತಾಡೋವಾಗ ಶೈಲು ಮೇಲೆ ಪಾತಾಳ ಕುಟ್ಟಿ ಅನ್ನೋ ಕ್ಷುದ್ರ ಪ್ರಯೋಗನ ಮಾಡಿದ್ದಾರೆ. ಅದ್ರ ಪ್ರಯೋಗದ ಪ್ರಕಾರ ಅವಳು ಇದೇ ತರ ಹುಷಾರಿಲ್ಲದೆ ಮಲಗಿರ್ತಾಳೆ. 12ನೇ ದಿವಸದಿಂದ 16ನೇ ದಿವಸದವರೆಗೂ ಕೂಡ ಪ್ರತಿ ದಿವಸ ಸ್ಮಶಾನಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೇನೆ 16ನೇ ದಿವಸ ಅವಳ ಮೇಲೆ ನಡೆದಂತ ಪ್ರಯೋಗ ಮಾಡಿರೋರು ಜೋರ್ ಪೂಜೆ ಮಾಡ್ತಾರೆ. ಹಾಗೇನೆ ಅನ್ನಕ್ಕೆ ರಕ್ತ ಕಲಸಿ ಫಸ್ಟ್ ಅದನ್ನ ಅವರ ತುಟಿಗೆ ಸೋಕಿಸ್ಕೊಳ್ತಾರೆ. ಈ ರೀತಿ ಸೋಕಿಸ್ಕೊಳ್ತಾ ಇದ್ದಂಗೆನೆ ನಾವು ಅವ್ರ ತಲೆನ ಕತ್ತರಿಸ್ಬೇಕು, ಇಲ್ಲ ಅಂತಂದ್ರೆ ಆ ಪ್ರಯೋಗ ಶೈಲು ಮೇಲೆ ಕಂಪ್ಲೀಟ್ ಆಗ್ಬಿಡತ್ತೆ ಅಂತ ಹೇಳ್ತಾನೆ. ಇದ್ಯಾವುದನ್ನು ಕೂಡ ಶೈಲು ಅಣ್ಣ ನಂಬೋದೇ ಇಲ್ಲ. ಕೊನೆಯಲ್ಲಿ ಹೀರೋಯಿನ್ ಶೈಲು ಅಣ್ಣನ ಹತ್ರ ಬಂದು ಇವತ್ತು 12ನೇ ದಿವಸದ ರಾತ್ರಿ ಆದಷ್ಟು ಶೈಲಜಾನ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಓದಿರೋರಾಗಿ ನೀವೇ ಇದನ್ನೆಲ್ಲ ನಂಬ್ತೀರಾ ಅಲ್ವಾ, ನನ್ನ ತಂಗಿನ ನಾನು ಆಸ್ಪತ್ರೆ ಸೇರಿಸ್ಕೊಳ್ತೀನಿ, ಅವಳನ್ನ ನೋಡ್ತಾ ಇದ್ರೆ ಎದೊಳಕ್ಕೂ ಕೂಡ ಅವಳ ಕೈಲಿ ಆಗಲ್ಲ ಅಂತ ಅವ್ರ ಅಣ್ಣ ಹೀರೋಯಿನನ್ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ನೋಡಿದ್ರೆ ಕರೆಕ್ಟಾಗಿ 12 ಗಂಟೆಲಿ ಎದ್ದಂತ ಶೈಲು ಮನೆಯಿಂದ ಆಚೆ ಹೋಗ್ತಾಳೆ. ಸೊ ಇದನ್ನ ನೋಡಿದಂತ ಕೊನೆ ತಮ್ಮ ಅವ್ರ ಅಣ್ಣನ ಎಬ್ಸಿ ಅವರು ಕೂಡ ಶೈಲುನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಈ ರೀತಿ ಫಾಲೋ ಮಾಡ್ಕೊಂಡು ಹೋಗುವಾಗ ಒಂದ್ ಕಡೆ ಕೂತಂತ ಶೈಲು ಜೋರಾಗಿ ಕೂಗಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಇವ್ರನ್ನ ಫಾಲೋ ಮಾಡ್ಕೊಂಡು ಬಂದಂತ ಹೀರೋ ಅವ್ರನ್ನ ತಡೆದು, ಇದಕ್ಕಿಂತ ನಾವೇನಾದ್ರು ಮುಂದೆ ಹೋದ್ರೆ ಆ ತಾಂತ್ರಿಕ ವ್ಯಕ್ತಿಗೆ ಗೊತ್ತಾಗ್ಬಿಡತ್ತೆ, ಸೊ ಮುಂದೆ ಏನಾರು ಮಾಡಬೇಕು ಅನ್ನೋದನ್ನ ನಾವು ಆಮೇಲೆ ನೋಡೋಣ ಅಂತ ಹೇಳಿ ಅವರೆಲ್ಲರೂ ಕೂಡ ಅಲ್ಲಿಂದ ಹೊರಟ್ಬಿಡ್ತಾರೆ. ಸೊ ಅವ್ರ ಮಾವನ ಹತ್ರ ಬಂದಂತ ಹೀರೋ ಶೈಲು ಮೇಲೆ ನಡೆದಂತ ಪ್ರಯೋಗದ ಬಗ್ಗೆ ಹೇಳ್ತಾರೆ. ಹಾಗೆ ಮುಂದೇನ್ ಮಾಡಬೇಕು ಅಂತ ಕೇಳೋವಾಗ ಅವ್ರ ಮಾವ ತೇಜನ್ ಕೈಗೆ ಗಾಯತ್ರಿ ದೇವಿನ ಪೂಜೆ ಮಾಡಿದಂತ ಒಂದು ಪೇಸ್ಟ್ ಅನ್ನ ಕೊಡ್ತಾರೆ. ಅಲ್ಲಿಗೆ ಹೋಗೋಕ್ಕೂ ಮುಂಚೆ ನೀವೆಲ್ಲರೂ ಕೂಡ ಇದನ್ನ ಹಣೆಗಿಟ್ಕೊಳ್ಳಿ ಅಂತ. ಹಾಗೇನೆ ತುಳಸಿ ದೇವರ ಒಂದು ತೀರ್ಥನ ಕೊಟ್ಟು ಕಳಿಸ್ತಾರೆ. ಹಾಗೇನೆ ಇವ್ರು 3 ಜನ ಹಾಗೇನೆ ಹೀರೋಯಿನ್ ಕೂಡ ಆಲ್ರೆಡಿ ಅಲ್ಲಿ ಬಂದು ವೇಟ್ ಮಾಡ್ತಾ ಇರ್ತಾರೆ. ಅಷ್ಟರೊಳಗಾಗ್ಲೇನೆ ಅಲ್ಲಿಗೆ ಈ ಪೂಜೆ ಮಾಡ್ಲಿಕ್ಕೆ ಅಂತ ಬಂದಂತ ವ್ಯಕ್ತಿ ಶೈಲುನ ನೋಡಿ, ಜಾತ್ರೆನಲ್ಲಿ ನೀನ್ ನನಗಿಷ್ಟ ಆದೆ ಅಂತ ನಾನು ನಿನ್ನ ಜೊತೆಗೆ ಒಂಚೂರು ಮಿಸ್ಬಿಹೇವ್ ಮಾಡಿದ್ದಕ್ಕೆ ನನ್ನ ಮುಖದ ಮೇಲೆ ಉಗ್ದೆ ಅಲ್ವಾ, ನೋಡ್ತಾ ಇರು ನಿನಗೆಂಥ ಪರಿಸ್ಥಿತಿಗೆ ತರಿಸ್ತೀನಿ ಅಂತ. ಈ ಊರಿನ ಜನ ನಿನ್ನ ಹೆಣ ನೋಡಿ ಕೂಡ ಅಸಹ್ಯ ಮಾಡ್ಕೊಬೇಕು, ಅಷ್ಟು ಘೋರವಾದ ಸಾವನ್ನ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೇನೆ ಇದಿಷ್ಟನ್ನು ಕೂಡ ಅವರೆಲ್ಲರೂ ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಹಾಗೇನೆ ಅನ್ನಕ್ಕೆ ರಕ್ತ ಕಲಸಿ ಅದನ್ನ ಇವನ್ ತುಟಿಗೆ ಇಟ್ಕೊಳ್ತಾ ಇದ್ದಂಗೆನೆ ಶೈಲುವಿನ ಅಣ್ಣ ಅವನ ತಲೆನ ಕಟ್ ಮಾಡ್ಲಿಕ್ಕೆ ಅಂತ ಅಲ್ಲಿಗೆ ಬರ್ತಾನೆ. ಸೊ ಇದನ್ನ ಗೊತ್ತಾದಂತ ಆ ಪೂಜಾರಿ ಅವನ ಕೈನ ಹಿಡಿದ್ ಬಿಡ್ತಾನೆ. ಈ ರೀತಿ ಹಿಡಿತಾ ಇದ್ದಂಗೆನೆ ಅಲ್ಲಿಗೆ ಬಂದಂತ ಹೀರೋ ಕರೆಕ್ಟ್ ಟೈಮಿಗೆ ಪೂಜೆ ಮಾಡ್ತಾ ಇದ್ದಂತ ವ್ಯಕ್ತಿಯ ತಲೆ ಕತ್ತರಿಸ್ತಾರೆ. ಈ ರೀತಿ ತಲೆ ಕಟ್ಟಾಗ್ತಾ ಇದ್ದಂಗೆನೆ ಇಷ್ಟು ತನಕ ಹಿಪ್ನಟೈಸ್ಗೆ ಒಳಗಾದವಳಂತೆ ಇದ್ದಂತ ಶೈಲು ಅಲ್ಲೇ ತಲೆ ತಿರುಗಿ ಬಿದ್ದ್ಬಿಡ್ತಾರೆ. ಅವ್ರು ಬೀಳೋಷ್ಟ್ರೊಳಗಾಗ್ಲಿ ಹೀರೋಯಿನ್ ಬಂದು ಅದನ್ನ ತಡಿತಾರೆ. ಹಾಗೇನೆ ನೆಕ್ಸ್ಟ್ ಡೇ ಮಾರ್ನಿಂಗು ಇದೆಲ್ಲವೂ ಕೂಡ ಬಾಬಾಯಿಂದನೇ ಆಗಿದ್ರಿಂದ ಅಲ್ಲಿಗೆ ಹೋದಂತ ಶೈಲು ಅಣ್ಣ ಶೈಲು ಎಲ್ಲರೂ ಕೂಡ ಬಾಬನ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾರೆ. ಹಾಗೇನೆ ಅವ್ರಿಗೆ ಕಾಣಿಕೆಯಾಗಿ ಒಂದು ಗೋಲ್ಡ್ ಚೈನ್ ಕೂಡ ಕೊಡ್ತಾರೆ, ನಿಮ್ಮಿಂದ ನಮ್ಮ ಶೈಲು ಬದುಕೋ ಹಾಗಾಯ್ತು ಅಂತ. ಹಾಗೇನೆ ಈ ಕಡೆ ಕಾಲೇಜಿಗೆ ಹೊರಟಂತ ರೇಖಾ
ಅವ್ರ ತಂದೆ ಎದುರುಗಡೆ ಬಂದ್ಬಿಡ್ತಾಳೆ. ರೇಖಾನ ನೋಡ್ದಂತೆ ಅವ್ರ ತಂದೆ, ನಿನ್ನ ದರಿದ್ರ ಮುಖನ ನೋಡ್ದಂಗೆ ಆಯ್ತಲ್ಲ, ನನ್ನ ರಾಜೇಶ್ವರಿ ಬದಲು ನೀನಾದರೂ ಸತ್ತಿದ್ದಿದ್ರೆ ಒಂದು ಶನಿ ಕಳೀತಾ ಇತ್ತು, ಅನ್ಯಾಯವಾಗಿ ನನ್ನ ಹೆಂಡತಿ ಸಾಯೋ ಹಾಗಾಯಿತು ಅಂತ ಹೇಳಿ ಅಲ್ಲಿಂದ ಬೈದು ಕಳಿಸ್ಬಿಡ್ತಾನೆ. ಅವತ್ತಿನ ದಿವಸನೇ ಅವ್ರ ಮನೆ ಎದುರುಗಡೆ ಹೋಗ್ತಾ ಇದ್ದಂಥ ಒಬ್ಬರು ದೈವಿಕ ವ್ಯಕ್ತಿ ಈ ಮನೇನ ನೋಡಿ ಪ್ರತಿ ಪೌರ್ಣಮಿಗೂ ಕೂಡ ರಕ್ತ ಕುಡಿತಾ ಇರೋವಂಥ ಒಂದು ಶಕ್ತಿ ನಿಮ್ಮ ಮನೆಯಲ್ಲಿ ಓಡಾಡ್ತಾ ಇದೆ, ನಿಮ್ಮ ಮೊಮ್ಮಗಳೆಲ್ಲಿ ಅಂತ ಕೇಳೋವಾಗ ಕಾಲೇಜಿಗೆ ಹೋಗಿದ್ದಾಳೆ ಅಂತ ತಿಳಿಸ್ತಾರೆ. ಅವಳ ಹಿಂದೆನೇ ಇವಾಗ ಒಂದು ಸಾವು ಅವಳ ಹಿಂದೆನೇ ತಿರುಗ್ತಾ ಇದೆ, ಆದಷ್ಟು ಬೇಗ ನಿಮ್ಮ ಮೊಮ್ಮಗಳನ್ನ ಕಾಪಾಡ್ಕೊಳ್ಳಿ, ಇನ್ ಕೇಸ್ ಅವಳಿಗೇನಾದರೂ ಆದರೆ ಇಡೀ ಊರಿಗೆ ದರಿದ್ರ ಬರುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅವತ್ತಿನ ದಿವಸ ರಾತ್ರಿನೇ ಮಲಗಿದ್ದಂಥ ರೇಖನ್ಗೆ ನಾವು ಈ ಮೊದಲೇ ನೋಡಿರೋ ರೀತಿ ರಕ್ತ 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 ಬೇಕು ನನಗೆ ಅಂತ ಕೇಳ್ತಾ ಇರೋವಂಥ ಸೌಂಡ್ ಕೇಳಿಸುತ್ತೆ. ಸೊ ಇದನ್ನು ಕೇಳಿಸ್ಕೊಂಡಂಥ ರೇಖನಿಗೆ ಎಚ್ಚರ ಆಗಿ ವಾಪಸ್ ಅವಳ ಕಾಲನ್ನ ಕುಯ್ಕೊಂಡು ಅದೇ ಗ್ಲಾಸಿಗೆ ರಕ್ತನ ಶೇಖರಣೆ ಮಾಡಿ ಕಿಟಕಿ ಮೇಲಿಟ್ಟು ಹೋಗಿ ಮಲ್ಕೊಳ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ನೋಡೋವಾಗ ವಾಪಸ್ ಆ ರಕ್ತ ಅಷ್ಟು ಕೂಡ ಖಾಲಿಯಾಗಿರತ್ತೆ. ಹಾಗೆಯೇ ಅವತ್ತಿನ ದಿವಸನೇ ಆ ಊರಿಗೆ ವಿಗತಿ ವಿಲನ ಅನ್ನೋ ವ್ಯಕ್ತಿ ಬರ್ತಾನೆ. ಅವನೊಬ್ಬ ಕ್ಷುದ್ರ ಪೂಜೆ ಮಾಡೋ ಅಂಥ ವ್ಯಕ್ತಿ ಅಂತ ಅವನನ್ನು ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಊರಿಗೆ ಬಂದಂಥವನು ರಾಜೇಶ್ವರಿ ಅನ್ನೋ ಹೆಂಗಸನ್ನು ಹುಡುಕ್ತಾ ಇರ್ತಾನೆ. ರಾಜೇಶ್ವರಿ ಅಂತಂದರೆ ಬೇರೆ ಯಾರೂ ಅಲ್ಲ, ಹೀರೋಯಿನ್ನ ತಾಯಿನೇ ಆಗಿರ್ತಾಳೆ. ಅವಳ ಬಗ್ಗೆ ವಿಚಾರಿಸೋವಾಗ ಕೆಲವರು ಗೊತ್ತಿಲ್ಲ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಮಾತ್ರ ರಾಜೇಶ್ವರಿ ಸತ್ತು ತುಂಬ ದಿವಸ ಆಯ್ತಲ್ಲ, ನೀವೇ ಅಲ್ವಾ ವಿಗತಿ ವಿಲನ ಅಂತಂದರೆ, ನೀವು ಏನೋ ಒಂದು ಪೂಜೆ ಮಾಡೋದಕ್ಕೋಸ್ಕರ 15 ವರ್ಷದಿಂದ ಈ ಊರಿನಲ್ಲಿ ಇರಲಿಲ್ವಾ ಅಂತ ಕೇಳೋವಾಗ ವಿಗತಿ ಹೇಳ್ತಾನೆ, ನಾನು 18 ವರ್ಷದಿಂದ ಈ ಊರಿನಲ್ಲಿ ಇಲ್ಲ ಅಂತ. ಹಾಗೆಯೇ ಮುಂದೆ ಬಂದು ಮತ್ತೊಂದು ಅಜ್ಜಿನ ವಿಚಾರಿಸೋವಾಗ ಆ ಅಜ್ಜಿ ರಾಜೇಶ್ವರಿಗೆ ಒಬ್ಬಳು ಮಗಳು ಹುಟ್ಟಿದಾಳೆ, ಅವಳು ಇವಾಗ ಕಾಲೇಜಿಗೆ ಹೋಗ್ತಾ ಇದ್ದಾಳೆ ಅನ್ನೋದನ್ನ ತಿಳಿಸ್ತಾಳೆ. ಹಾಗೆಯೇ ನೀವೇನಾಗಬೇಕು ಅಂತ ಕೇಳೋವಾಗ ರಾಜೇಶ್ವರಿ ಮಗಳ ಸಾವು ನನ್ನ ಕೈಯಿಂದಾನೆ ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಾರೆ. ಹಾಗೆಯೇ ಕಾಲೇಜಿಗೆ ಬಂದಂಥ ಈ ವಿಗತಿ ಅಲ್ಲೊಂದು ನಿಂಬೆಹಣ್ಣು ಹಿಟ್ಟು ರಾಜೇಶ್ವರಿ ಮಗಳು ಯಾರು ಅಂತ ತಿಳ್ಕೊಳ್ಳಿಕ್ಕೋಸ್ಕರ ನೋಡೋವಾಗ ಅಲ್ಲೇನೆ ರೇಖಾ ಬರ್ತಾ ಇರ್ತಾಳೆ. ಸೊ ರೇಖಾ ಬರ್ತಾ ಇದ್ದಂಗೆ ಆ ನಿಂಬೆಹಣ್ಣು ಸೀದಾ ರೇಖಾನ್ ಕಾಲಡಿಗೆ ಹೋಗ್ಬಿಡತ್ತೆ. ಸೊ ಇದನ್ನು ನೋಡಿದಂಥ ವಿಗತಿಗೆ ಅವಳೇ ರಾಜೇಶ್ವರಿ ಮಗಳು ಅನ್ನೋ ವಿಷಯ ಗೊತ್ತಾಗತ್ತೆ. ಹಾಗೆಯೇ ಅವಳನ್ನು ನೋಡಿ ಒಂದು ರೀತಿ ಡೆವಿಲ್ ಸ್ಮೈಲ್ ಕೂಡ ಕೊಡ್ತಾನೆ. ಅವತ್ತಿನ ದಿವಸ ರಾತ್ರಿನೇ ರೇಖಾ ತುಳಿದಂಥ ನಿಂಬೆಹಣ್ಣು ತಗೊಂಡು ಹೋಗಿ ಪೂಜೆ ಮಾಡಿದಂಥ ವಿಗತಿ ರೇಖಾ ಮನೆಗೆ ಒಂದು ಆತ್ಮನ ಕಳಿಸ್ತಾನೆ, ಅವಳನ್ನು ಅಲ್ಲಿಗೆ ಕರ್ಕೊಂಡು ಬರಲಿಕ್ಕೆ ಅಂತ. ಆ ಆತ್ಮ ರೇಖಾನ ಹತ್ರ ಬಂದು ಅವ್ನು ಕರಿತಾ ಇದ್ದಾನೆ, ನಿನ್ನ ಆದಷ್ಟು ಬೇಗ ಬಾ ಹೋಗೋಣ ಅಂತ ಹೇಳಿ ಹೇಳ್ಕೊಂಡು ಹೋಗೋವಾಗ ಅದೇ ಸಮಯಕ್ಕೆ ರೇಖನ್ ಕೈಗೆ ಒಂದು ದೇವರ ಫೋಟೋ ಸಿಗುತ್ತೆ. ಆ ಫೋಟೋನ ನೋಡಿದಂಥ ಆತ್ಮ ಅಲ್ಲಿಂದ ಹೊರಟೋಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗು ತುಂಬ ಹೆದರ್ಕೊಂಡಂಥ ರೇಖಾ ಬಾಬಾ ಹತ್ರ ಬಂದು ನಾನೊಂದು ನಿಂಬೆಹಣ್ಣನ್ನು ತುಣಿದ್ಬಿಟ್ಟೆ, ಸೊ ನನಗನ್ಸೋ ಪ್ರಕಾರ ಅದು ಯಾವುದೋ ಪೂಜೆ ಮಾಡಿದ ನಿಂಬೆಹಣ್ಣು ಅನಿಸುತ್ತೆ, ಅಷ್ಟು ಮಾತ್ರ ಅಲ್ಲದೆ ನಾನು ನೋಡ್ತಾ ಅಲ್ಲೊಬ್ಬ ವ್ಯಕ್ತಿ ನಗಾಡ್ತಾ ಕೂತಿದ್ದ, ಸೊ ಇದನ್ನೆಲ್ಲ ನೋಡ್ತಿದ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ ಅಂತ ಹೇಳ್ತಾಳೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಬಾಬಾ ಹಾಗಿದ್ರೆ ಒಂದು ಪೂಜೆ ಮಾಡ್ತೀನಿ ಅಂತ ಅವಳನ್ನು ಒಳಗೆ ಕರ್ಕೊಂಡು ಹೋಗ್ತಾನೆ. ಈ ರೀತಿ ಬಾಬಾ ರೇಖನ್ ಪರವಾಗಿ ಪೂಜೆ ಮಾಡೋವಾಗ್ಲೇ ಈ ಕಡೆ ವಿಗತಿ ಪೂಜೆ ಮಾಡ್ತಾ ಇದ್ದಂಥ ಪೂಜೆಗೆ ಡಿಸ್ಟ್ರಾಕ್ಟ್ ಆಗಿಬಿಡುತ್ತೆ. ಇದರಿಂದ ವಿಗತಿಗೆ ತುಂಬಾ ಕೋಪ ಬರುತ್ತೆ. ನನ್ನ ವಿರುದ್ಧವಾಗಿ ಯಾರು ಪೂಜೆ ಮಾಡ್ತಾ ಇರೋದು, ಅವರನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾನೆ. ಅವತ್ತಿನ ದಿವಸ ರಾತ್ರಿನೇ ಬಾಬಾ ಆರಾಮಾಗಿ ಕಾಡಿನ ರೋಡಲ್ಲಿ ಹಾಡು ಹೇಳ್ಕೊಂಡು ಬರೋವಾಗ ಇನ್ನೊಂದು ಹೆಣ್ಣು ಧ್ವನಿ ಕೂಡ ಕೇಳಿಸುತ್ತೆ. ಸೊ ಈ ರೀತಿ ಕೇಳಿಸ್ತಾ ಇದ್ದಂಗೆ ಹೆದರ್ಕೊಂಡಂಥ ಬಾಬಾ ಜೋರಾಗಿ ಮಂತ್ರ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆಯೇ ಅಲ್ಲಿ ಒಂದು ಹೆಣ್ಣನ್ನು ನೋಡಿದಂಥ ಬಾಬಾ ಅವಳ ಮೇಲೆ ಮೋಹಿತನಾಗಿ ಅವಳ ಹತ್ರ ಬರ್ತಾನೆ. ಈ ರೀತಿ ಹತ್ರ ಬಂದಿದ್ದೆ ಬಾಬನ ತಪ್ಪಾಗೋಗುತ್ತೆ. ಅಲ್ಲಿ ನಿಂತಿದ್ದಂಥ ಹೆಂಗಸು ಒಂದು ಆತ್ಮ ಆಗಿರುತ್ತೆ. ಇದನ್ನು ನೋಡಿದಂಥ ಬಾಬಾ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ನೋಡಿದ್ರು ಕೂಡ ಅವನ ಕೈಲಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗೋದೇ ಇಲ್ಲ. ಯಾವ ರೂಟ್ನಲ್ಲಿ ಹೋದ್ರೂ ಕೂಡ ಆ ಲೇಡಿ ಅಲ್ಲಿ ಬಂದು ನಿಂತಿರ್ತಾ ಇರ್ತಾಳೆ. ಹಾಗೆಯೇ ಫೈನಲಿ ಆ ಲೇಡಿ ಬಾಬನ ಕುತ್ತಿಗೆ ತಿರ್ಚಿ ಸಾಯಿಸಿಬಿಡ್ತಾಳೆ. ಹಾಗೆಯೇ ನೀನು ಹೇಳ್ದಂಗೆ ಇವಾಗ ನಾನು ಮಾಡಿದ್ದೀನಿ ಅಲ್ವಾ, ನಾನು ಇವಾಗ ಇಲ್ಲಿಂದ ಹೋಗ್ಬೋದಾ ಅಂತ ಹೇಳಿ ಅಲ್ಲಿಂದ ಆ ಆತ್ಮ ಹೊರಟೋಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗು ಈ ರೀತಿ ಬಾಬಾ ಸತ್ತಿರೋದೇ ಊರಿನಲ್ಲಿ ಎಲ್ಲ ಕಡೆನೂ ಕೂಡ ಸ್ಪ್ರೆಡ್ ಆಗುತ್ತೆ. ಹಾಗೆಯೇ ಬಾಬಾ ರೇಖನಿಗೆ ಹೆಲ್ಪ್ ಮಾಡಿದ್ರಿಂದನೇ ಯಾವುದೋ ಕ್ಷುದ್ರ ಶಕ್ತಿ ಬಾಬನ್ನ ಸಾಯಿಸಿದೆ ಅನ್ನೋ ವಿಚಾರ ಕೂಡ ಗೊತ್ತಾಗುತ್ತೆ. ರೇಖನ ಹತ್ರ ಬಂದಂಥ ಹೀರೋ ರೇಖಾ ಹೇಳ್ತಾಳೆ, ಬಾಬಾ ನನಗೆ ಸಹಾಯ ಮಾಡಿದ್ದಕ್ಕೇ ಬಾಬಾ ಈ ರೀತಿ ಸಾಯೋ ಹಾಗಾಯಿತು, ನೀನು ನನಗೆ ಹೆಲ್ಪ್ ಮಾಡ್ತೀಯ ಅಲ್ವಾ ಅಂತ ಕೇಳೋವಾಗ ಹೀರೋ ನಿನಗೋಸ್ಕರ ನಾನು ಎಷ್ಟು ದೂರ ಹೋಗೋಕ್ಕೂ ಕೂಡ ರೆಡಿ ಅಂತ ಹೇಳ್ತಾರೆ. ಆಗ್ಲೇ ಅವ್ರ ಮಾವ ಶಂಕರಮ್ಮ ಹತ್ರ ಬಂದಂಥ ತೇಜ ರೇಖಾ ತುಂಬಾ ಪ್ರಾಬ್ಲಮ್ನಲ್ಲಿದ್ದಾಳೆ, ಸೊ ಅವಳನ್ನು ಹೇಗಾದರೂ ಕಾಪಾಡ್ಕೋಬೇಕು, ಏನು ಮಾಡಬೇಕು ಅಂತ ಕೇಳೋವಾಗ ನಾಳೆ ಬೆಳಗ್ಗೆ 5 ಗಂಟೆಗೆ ದೇವಿಪುರಂ ಬಸ್ ಹತ್ತು ಅಮ್ಮನವರ ದೇವಸ್ಥಾನದಲ್ಲಿ ಚಂಡಿ ಸ್ವಾಮಿಗಳು ಅನ್ನೋರನ್ನ ಮೀಟ್ ಮಾಡು, ಅವ್ರು ನಿನಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆಯೇ ದೇವರ ಮುಂದೆ ಯಾವುದೇ ಕ್ಷುದ್ರ ಶಕ್ತಿನೂ ಕೂಡ ನಡೆಯೋದಿಲ್ಲ, ನಿನ್ನ ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡು ಇಲ್ಲಿಗೆ ತೊಗೊಂಡು ಬಾ, ನಾಳೆ ಬೆಳಗ್ಗೆ ಇಲ್ಲಿಂದನೇ ಹೋಗೋವಂತೆ ಅಂತ ಹೇಳೋವಾಗ ಸರಿ ಅಂದ್ಕೊಂಡಂಥ ತೇಜ ಅಲ್ಲಿಗೆ ಬರ್ತಾರೆ. ಹಾಗೆಯೇ ಅವ್ರ ಮಾವ
ಅವ್ರು ಇಷ್ಟಪಡ್ತಿದ್ದಂಥ ಒಂದು ಹುಡುಗಿ ಮೇಲ್ಗಡೆ ಪ್ರಯೋಗ ಮಾಡಿದ್ದೆ ಅಂತ ಹೇಳಿದ್ರಿ ಅಲ್ವಾ, ಏನು ವಿಷಯ ಅಂತ ಕೇಳೋವಾಗ ನಾನು ಅವಳನ್ನ ತುಂಬ ಪ್ರೀತಿಸ್ತಿದ್ದೆ, ಆದರೆ ಅವಳಿಗೆ ಬೇರೆಯವ್ರ ಜೊತೆಗೆ ಮದುವೆ ಫಿಕ್ಸ್ ಆಗಿದೆ ಅನ್ನೋ ವಿಷಯ ಗೊತ್ತಾದ ಮೇಲೆ ಅವಳು ನನ್ನನ್ನು ಯಾವತ್ತೂ ಕೂಡ ಆ ಪ್ರೀತಿ ದೃಷ್ಟಿಯಿಂದ ನೋಡಲಿಲ್ಲ. ಅವಳು ಯಾವಾಗಲೂ ನನ್ನನ್ನು ಸ್ನೇಹದಿಂದನೇ ನೋಡ್ತಾ ಇದ್ಲು. ಹೇಗಾದರೂ ಸರಿ ಅವಳನ್ನು ಪಡ್ಕೊಳ್ಲೇಬೇಕು ಅನ್ನೋ ಉದ್ದೇಶದಿಂದ ನಾನು ಅವಳ ಮೇಲೆ ಪ್ರಯೋಗ ಮಾಡಿದೆ. ಬಂದ್ಲು. ಹಾಗೇನೆ ಬಂದಂಥವಳಿಗೆ ನನಗೋಸ್ಕರ ರೋಸ್ ತೊಗೊಂಬರ್ಲಿಕ್ಕೆ ಹೇಳಿದೆ. ತೊಗೊಂಡು ಬಂದ್ಯಾ ಅಂತ ಕೇಳೋವಾಗ ನನ್ನ ಕೈಗೆ ಒಂದು ದೇವರ ಮೂರ್ತಿನ ಕೊಟ್ಲು. ನೀನು ಮಾಡಿದಂಥ ಪ್ರಯೋಗ ನನ್ನ ಮೇಲೆ ಆಗಲಿಲ್ಲ, ನಾನು ನಿನ್ನನ್ನು ಸ್ನೇಹಿತನಾಗೆ ನೋಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಅದು ಪ್ರೀತಿ ಆಗೋದಿಲ್ಲ ಅಂತ ಹೇಳಿದ್ಲು. ಹಾಗೇನೆ ನನ್ನ ಹತ್ರ 2 ಭಾಷೆ ತಗೊಂಡ್ಲು. ನಾನು ಬದುಕಿರೋ ತನಕ ನೀನು ಯಾವುದೇ ಕಾರಣಕ್ಕೂ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಬಾರ್ದು, ಹಾಗೇನೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ಕ್ಷುದ್ರ ಪೂಜೆ ಮಾಡಬಾರ್ದು ಅಂತ. ಸೊ ನಾನು ಅವಾಗಿಂದ ಪೂಜೆ ಮಾಡೋದನ್ನ ಬಿಟ್ಟೆ ಅಂತ ತಿಳಿಸ್ತಾನೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ 5 ಗಂಟೆಗೆ ದೇವಿಪುರಂ ಬಸ್ ಹತ್ತದಂಥ ಹೀರೋ ಸೀದಾ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದು ಅಲ್ಲಿರೋಂಥ ಅರ್ಚಕರಿಗೆ ಹೇಗಾದರೂ ಸರಿ ರೇಖಾನ ಕಾಪಾಡಿ ಅಂತ ಹೇಳ್ತಾನೆ. ಇದಕ್ಕೆ ನಾನು ಕೈಲಾದ ಮಟ್ಟಿಗೆ ಮಾಡ್ತೀನಿ ಅಂತ ಹೇಳಿದಂಥ ಅರ್ಚಕರು ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆಯೇ ಈ ಕಡೆ ವಿಗತಿ ಕೂಡ ರೇಖನ ವಿರುದ್ಧವಾಗಿ ಕ್ಷುದ್ರ ಪ್ರಯೋಗನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪೂಜೆ ಮಾಡೋಕ್ಕೂ ಮುಂಚೆ ಅರ್ಚಕರು ಈ ಕಾಯಿ ಸರಿಯಾದ ದಿಕ್ಕಿನಲ್ಲಿ ತಿರುಗಿದ್ರೆ ರೇಖನ್ ಮೇಲೆ ಯಾವುದೇ ಪ್ರಯೋಗ ಆಗಿಲ್ಲ ಅಂತ, ಅದೇ ವಿರುದ್ಧ ದಿಕ್ಕಿನಲ್ಲಿ ತಿರುಗಿದ್ರೆ ರೇಖನ್ ಮೇಲೆ ಪ್ರಯೋಗ ಆಗಿದೆ ಅಂತ ಹೇಳಿ ಪೂಜೆ ಮಾಡೋವಾಗ ರೇಖನ್ ಮೇಲೆ ಪ್ರಯೋಗ ಆಗ್ತಾ ಇದ್ದಿದ್ರಿಂದ ವಿರೋಧ ದಿಕ್ಕಿನಲ್ಲೇ ಆ ಕಾಯಿ ತಿರುಗ್ತಾ ಇರುತ್ತೆ. ಇದನ್ನು ನೋಡಿದಂಥ ಅರ್ಚಕರು ಹಾಗೆ ಹೀರೋಗೂ ಕೂಡ ತುಂಬಾ ಬೇಜಾರಾಗ್ತಾ ಇರುತ್ತೆ. ಫೈನಲಿ ದೇವಿಗೆ ಇನ್ನೂ ಸ್ಟ್ರಾಂಗ್ ಆಗಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಸ್ಟ್ರಾಂಗ್ ಆಗಿ ಪೂಜೆ ಮಾಡಿದ್ರಿಂದ ತೆಂಗಿನಕಾಯಿ ರೈಟ್ ವೇನಲ್ಲಿ ಸುತ್ತೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ವಿಗತಿ ಒಂದು ಗೊಂಬೆಗೆ ಪೂಜೆ ಮಾಡ್ತಾ ಇರ್ತಾನೆ. ಆ ಗೊಂಬೆಗೆ ಬೆಂಕಿ ಹತ್ಕೊಳ್ಳುತ್ತೆ. ಈ ರೀತಿ ಬೆಂಕಿ ಹತ್ಕೊಂಡಿದ್ರಿಂದ ರೇಖಾ ಆ ಒಂದು ಅಪಾಯದಿಂದ ಪಾರಾಗ್ತಾಳೆ. ನೆಕ್ಸ್ಟ್ ಡೇ ಊರಿಗೆ ಬಂದಂಥ ತೇಜನ್ ಹತ್ರ ತುಂಬ ಖುಷಿಯಿಂದ ರೇಖಾ ಮಾತಾಡೋವಾಗ ನನಗೆ ತುಂಬಾ ಡೌಟ್ಸ್ ಇದೆ, ಅದೆಲ್ಲದನ್ನು ಕೂಡ ನೀನು ಇವಾಗ ಕ್ಲಿಯರ್ ಮಾಡಲೇಬೇಕು. ನಿನ್ನ ಪ್ರಕಾರ ಶೈಲುನ ಉಳಿಸಿದ್ದು ಬಾಬಾ ಅಂತ ಹೇಳಿದೆ, ಆದರೆ ಬಾಬಾ ಹತ್ರ ಹೋಗಿ ವಿಚಾರಿಸೋವಾಗ ಬಾಬಾ ನನಗೆ ಆ ವಿಷಯನೇ ಗೊತ್ತಿಲ್ಲ ಅಂತ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲದೆ ಬಾಬಾನ ಸಾಯಿಸಿದ್ದು ವಿಗತಿ ಅಂತ ಹೇಳಿದೆ. ವಿಗತಿಗೂ ಕೂಡ ಹೋಗಿ ಕೇಳೋವಾಗ ವಿಗತಿ ಆ ಬಾಬಾ ಗೀಬಾ ಎಲ್ಲ ನನಗೆ ಗೊತ್ತಿಲ್ಲ, ನಿನಗೆ ಸಾಧ್ಯವಾದರೆ ರೇಖಾನ ಕಾಪಾಡ್ಕೋ, ಏನು ನೀನು ಅವಳನ್ನ ಪ್ರೀತಿಸ್ತಾ ಇದೆಯಾ ಅಂತ ಕೇಳಿದ್ರು. ಸೊ ಇದ್ರ ಪ್ರಕಾರ ಬಾಬಾನ ವಿಗತಿ ಸಾಯಿಸಿಲ್ಲ ಅಂತ ಅಂದಂಗಾಯ್ತು. ಆದರೆ ಬಾಬಾನ ಸಾಯಿಸಿದ್ಯಾರು, ಈ ಎಲ್ಲ ಪ್ರಶ್ನೆಗೂ ಕೂಡ ನನಗೆ ಉತ್ತರ ಬೇಕು ಅಂತ ಕೇಳ್ತಾನೆ. ಹಾಗೆಯೇ ಆವತ್ತಿನ ದಿವಸ ಚಂಡೀಸ್ವಾಮಿಗಳು ಪೂಜೆ ಮಾಡೋವಾಗ ನಿನ್ನನ್ನು ಕಾಪಾಡಿದ್ದು ಚಂಡೀಸ್ವಾಮಿಗಳು ಅಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಈ ವಿಗತಿ ಮಾಡ್ತಾ ಇರೋ ಅಂತ ಈ ಕ್ಷುದ್ರ ಪೂಜೆನ ಆ ಒಂದು ಕ್ಷುದ್ರ ಪೂಜೆಯಿಂದ ಮಾತ್ರ ತಡೆಯೋದಕ್ಕೆ ಸಾಧ್ಯ ಅಂತ ಹೇಳಿದ್ರು. ನನಗನ್ಸಿದ ಪ್ರಕಾರ ನಿನ್ನ ಪರವಾಗಿ ಯಾರು ಕ್ಷುದ್ರ ಪೂಜೆ ಮಾಡ್ತಾ ಇರೋದು ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಅವತ್ತು ಕಾಡಲ್ಲಿ ಬಂದು ಕಾಯೋವಾಗ ಇಲ್ಲಿ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದರೆ ಇಲ್ಲಿ ಕ್ಷುದ್ರ ಪೂಜೆ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ, ಅದು ರೇಖಾನೇ ಆಗಿರ್ತಾಳೆ. ಸೊ ರೇಖಾ ಅವಳಿಗೋಸ್ಕರನೇ ಅವಳು ಪೂಜೆ ಮಾಡ್ಕೊಳ್ತಾ ಇರ್ತಾಳೆ. ಸೊ ಈ ಎಲ್ಲ ವಿಷಯಕ್ಕೂ ಕೂಡ ನನಗಿವಾಗ ಉತ್ತರ ಬೇಕಾಗಿದೆ ಅಂತ ಕೇಳೋವಾಗ ರೇಖಾ ನಿನಗಿದ್ನೆಲ್ಲ ಹೇಳಬೇಕು ಅಂತಂದರೆ ಮೊದಲು ನಾನು ನನ್ನ ತಾಯಿ ಬಗ್ಗೆ ಹೇಳಬೇಕು ಅಂತ ಇಲ್ಲೊಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ರೇಖಾ ತಾಯಿ ರಾಜೇಶ್ವರಿ ಬೇರೆ ಯಾರು ಅಲ್ಲ, ತೇಜನ ಮಾವ ಪ್ರೀತಿಸ್ತಾ ಇದ್ದಂಥ ಹುಡುಗಿನೇ ಆಗಿರ್ತಾಳೆ. ಅವಳು ಮೈ ಮೇಲೆ ದೇವ್ರು ಬರ್ತಾ ಇರತ್ತೆ. ಹಾಗೇನೆ ಅವಳು ಒಂದು ದೇವಿಯಿಂದ ಪ್ರಸನ್ನಳಾಗಿರೋ ಅಂಥ ಹುಡುಗಿ ಆಗಿರ್ತಾಳೆ. ಅವಳನ್ನ ರೇಖಾ ತಂದೆ ನೋಡಿದ ದಿವಸನೇ ವರದಕ್ಷಿಣೆ ಏನು ಕೂಡ ಇಸ್ಕೊಳ್ದೇ ಪ್ರೀತಿಸಿ ಮದುವೆ ಆಗಿರ್ತಾನೆ. ಹಾಗೇನೆ ಅವತ್ತಿಂದ ಅವರ ಮೊದಲನೇ ರಾತ್ರಿ ದಿವಸ ನಾನಿನ್ನ ವರದಕ್ಷಿಣೆ ಕೂಡ ಏನು ಇಸ್ಕೊಳ್ದೇ ಯಾಕೆ ಮದುವೆ ಆದೆ ಗೊತ್ತಾ, ನೀನು ಪೂಜೆ ಪುನಸ್ಕಾರ ಅಂತ ಹೇಳೋ ಅಂಥ ಸುಸಂಸ್ಕೃತ ಹೆಣ್ಣು ಅಂತ ಅಂದ್ಬಿಟ್ಟು ನಾನು ಸಂಸಾರ ಮಾಡೋದಕ್ಕೆ ಅನ್ಫಿಟ್ ಆಗಿರೋ ಅಂಥವನು. ಸೊ ನೀನು ಈ ವಿಷಯನ ಹೊರಗಡೆ ಎಲ್ಲೂ ಹೇಳಲ್ಲ ಅನ್ನೋ ಉದ್ದೇಶದಿಂದ ನಾನಿನ್ನ ಮದುವೆ ಮಾಡ್ಕೊಂಡೆ ಅಂತ ಹೇಳ್ತಾನೆ. ಅದಕ್ಕೆ ರಾಜೇಶ್ವರಿ ದೈಹಿಕವಾಗಿ ಆಗಿಲ್ಲ ಅಂದ್ರೇನು, ಮಾನಸಿಕವಾಗಿ ನಾವಿಬ್ರು ಗಂಡ ಹೆಂಡತಿ ಅಂತ ಚೆನ್ನಾಗಿರೋಣ ಅಂತ ಹೇಳ್ತಾಳೆ. ಸೊ ಇದಕ್ಕೂ ಕೂಡ ಅವಳ ಗಂಡ ತುಂಬ ವ್ಯಂಗ್ಯವಾಗಿ ಮಾತಾಡ್ತಾ ಇಷ್ಟು ಸುಂದರವಾಗಿದೆಯಾ ಅಂತಂದರೆ ನಿನಗೆ ಎಷ್ಟು ಜನ ಬಾಯ್ ಫ್ರೆಂಡ್ಸ್ ಇರೋದಿಲ್ಲ ಅಂತ ಹೇಳಿ ಅವಳಿಗೆ ತುಂಬನೇ ಮೆಂಟಲಿ ಟಾರ್ಚರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗಿರುವಾಗಲೇ ಒಂದು ದಿವಸ ಯಾರ ಕಣ್ಣಿಗೆ ಬೀಳಬಾರ್ದಾಗಿತ್ತೋ ಅವ್ರ ಕಣ್ಣಿಗೆ ಬಿದ್ದುಬಿಡ್ತಾಳೆ, ಅಂದರೆ ವಿಗತಿ ಕಣ್ಣಿಗೆ. ಸೊ ಇವಳನ್ನ ನೋಡಿದಂಥ ವಿಗತಿ ಅವಳ ಮೇಲೆ ಕ್ಷುದ್ರ ಪ್ರಯೋಗ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ರಾಜೇಶ್ವರಿ ಗಂಡ ಕುಮಾರನ ಫ್ರೆಂಡ್ ಮಾಡ್ಕೊಳ್ತಾನೆ. ಈ ರೀತಿ ಫ್ರೆಂಡ್ ಮಾಡ್ಕೊಂಡಿರುವಾಗಲೇ ಎಷ್ಟು ದಿವಸ ಅಂತ ರಾಜೇಶ್ವರಿ ನಿನ್ನ ಸೀಕ್ರೆಟ್ನ ಬಚ್ಚಿಟ್ಕೊಂಡಿರ್ತಾಳೆ. ಅವಳು ಪ್ರೆಗ್ನೆಂಟ್ ಆಗಲಿಲ್ಲ ಅಂದರೆ ಊರಿನವರೆಲ್ಲ ಕೇಳೋವಾಗ ಈ ಸೀಕ್ರೆಟ್ನ ಹೇಳ್ಬಿಡಲ್ವಾ ಅಂತ ಹೇಳೋವಾಗ ಅದಕ್ಕೋಸ್ಕರನೇ ನಾನು ಅವಳಿಗೆ ತುಂಬಾ ಟಾರ್ಚರ್ ಕೊಡ್ತೀನಿ, ಆದರೂ ಕೂಡ ಅವಳು ಒಂದು ದಿವಸದ ಮಟ್ಟಿಗೂ ಕೂಡ ಸೂಸೈಡ್ ಮಾಡ್ಕೊಳ್ಳೇ ಇಲ್ಲ ಅಂತ ಹೇಳ್ತಾಳೆ.
ಹೇಳ್ತಾನೆ. ಸೊ ಇದನ್ನು ಕೇಳಿಸ್ಕೊಂಡಂಥ ವಿಗತಿ ಅವಳ ಮೇಲೆ ಕ್ಷುದ್ರ ಪ್ರಯೋಗ ಮಾಡು, ಸೊ ಅವಳೇ ಸತ್ತೋಗ್ತಾಳೆ ಅಂತ ಹೇಳಿದಾಗ ಸರಿ ಅಂತ ಒಪ್ಕೊಳ್ತಾನೆ. ಸೊ ನಿಮ್ಮ ಮನೆ ಹತ್ರ ಇದ್ದಂಥ ತುಳಸಿನ ಆಚೆ ಎಸೆದ್ಬಿಡು, ಸೊ ಅದೇ ಪ್ಲೇಸಲ್ಲಿ ಒಂದು ಕಪ್ಪು ಮಣ್ಣಿನ ಬಟ್ಟೆನ ಅದರೊಳಗಡೆ ಊತಿಡು, ಅದ್ರ ಮೇಲ್ಗಡೆ ರಾಜೇಶ್ವರಿ ನಿಲ್ಲೋ ಹಾಗೆ ಮಾಡು ಅಂತ ಕೂಡ ಹೇಳ್ಕೊಡ್ತಾನೆ. ಸರಿ ಅಂದ್ಕೊಂಡಂಥ ಕುಮಾರ ಅವ್ನು ಹೇಳ್ಕೊಟ್ಟಂಗೆ ಕಂಪ್ಲೀಟಾಗಿ ಮಾಡ್ತಾನೆ. ಹಾಗೆಯೇ ನಿಮ್ಮ ಕೈನಲ್ಲಿ 1/3 ರಕ್ತನ ಅವಳು ತಿನ್ನೋ ಅಂಥ ಅನ್ನಕ್ಕೆ ಮಿಕ್ಸ್ ಮಾಡಿ ಪ್ರತಿ ದಿವಸ ಅವಳಿಗೆ ತಿನ್ನಿಸ್ತಾ ಬಾ ಅಂತ ಹೇಳ್ತಾನೆ. ತಿನ್ನಿಸೋವಾಗ ನಾನು ಹೇಳ್ದಂಥ ಮಂತ್ರನ ಹೇಳಿ ತಿನ್ನಿಸು ಅಂತ ಕೂಡ ಹೇಳ್ಕೊಡ್ತಾನೆ. ಅವನು ಹೇಳ್ಕೊಟ್ಟಂಗೆ ಮಂತ್ರ ಹೇಳಿ ಪ್ರತಿ ದಿವಸನೂ ಕೂಡ ರಾಜೇಶ್ವರಿಗೆ ಅವಳು ತಿನ್ನೋ ಅನ್ನದಲ್ಲಿ ರಕ್ತ ಮಿಕ್ಸ್ ಮಾಡಿ ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ರೀತಿ ಎಲ್ಲ ಪ್ರಯೋಗ ಮುಗಿದ್ಮೇಲೆ ನಿನ್ನ ಹೆಂಡ್ತಿಗೆ ಇವತ್ತೇ ಕೊನೆ ದಿವಸ, ಒಂದು ಕೆಲಸ ಮಾಡು, ನಿನ್ನ ಹೆಂಡ್ತಿಗೆ ಮೊದಲ ರಾತ್ರಿ ಹೇಗೆ ರೆಡಿ ಆಗಿರ್ತಾರೋ ಆ ರೀತಿ ರೆಡಿ ಮಾಡು, ಹಾಗೆ ಇವತ್ತಿನ ದಿವಸನೂ ಕೂಡ ಅವಳಿಗೆ ಊಟ ಮಾಡಿಸಿ ಕಳಿಸು ಅಂತ ಹೇಳ್ತಾನೆ. ಸರಿ ಅಂದ್ಕೊಂಡಂಥ ಈ ಕುಮಾರ ಅವ್ನು ಹೇಳ್ಕೊಟ್ಟಂಗೆ ನಡ್ಕೊಳ್ತಾನೆ. ಹಾಗೆಯೇ ಅವತ್ತಿನ ದಿವಸ ಪ್ರಯೋಗ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ರೀತಿ ಪ್ರಯೋಗ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಂಗೆ ರಾಜೇಶ್ವರಿ ಒಂದು ರೀತಿ ಹಿಪ್ನಟೈಸ್ಗೆ ಒಳಗಾದವಳಂತೆ ಸೀದಾ ಆ ಪೂಜೆ ಮಂಡಲಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆಯೇ ಅವಳ ಮೇಲೆ ನಡೆದಂಥ ಪ್ರಯೋಗದ ಹೆಸರು ವಜ್ರೋಲಿ ರತಿ ಅನ್ನೋ ಪ್ರಯೋಗ ಆಗಿರುತ್ತೆ. ಸೊ ಆ ಪ್ರಯೋಗದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರುವಾಗಲೇ ಅಲ್ಲಿಗೆ ಬಂದಂಥ ರೇಖಾಳ ಅಜ್ಜಿ ನಿಮ್ಮಪ್ಪ ಬರೋ ಅಂಥ ಟೈಮ್ ಆಯಿತು ಅಂತ ಹೇಳಿ ಅಲ್ಲಿಂದ ತೇಜನ ಕಳಿಸ್ತಾಳೆ. ಮನೆಗೆ ಬಂದಂಥ ತೇಜ ಅವ್ರ ಮಾವನ ಹತ್ರ ವಿಚಾರಿಸೋವಾಗ ಅದೊಂದು ತುಂಬ ಕಠೋರವಾದ ಪ್ರಯೋಗ ಅಂತ ತಿಳಿಸ್ತಾರೆ. ಹಾಗೆಯೇ ನೆಕ್ಸ್ಟ್ ಡೇ ಮಾರ್ನಿಂಗ್ ರೇಖಾ ಹೇಳೋದೇನು ಅಂತಂದರೆ ನಮ್ಮಮ್ಮ ಹುಟ್ಟಿದ ದಿವಸ, ಹಾಗೆಯೇ ಅವಳಲ್ಲಿ ಬರ್ತಾ ಇದ್ದಂಥ ತೇಜಸ್ಸು ಎಲ್ಲವೂ ಕೂಡ ವಿಗತಿನ ಆಕರ್ಷಿಸಿದ್ರಿಂದ ಅವನು ನಮ್ಮಮ್ಮನ ಸೆಲೆಕ್ಟ್ ಮಾಡ್ಕೊಂಡ ಅಂತ ತಿಳಿಸ್ತಾಳೆ. ಹಾಗೆಯೇ ಅದೆಲ್ಲವೂ ಕೂಡ ವಿಗತಿ ತನ್ನ ವಶ ಮಾಡಿಕೊಂಡು ಅದಾದಮೇಲೆ ನಮ್ಮಮ್ಮನ ಬಲಿ ಕೊಡೋದೇ ಆಗಿತ್ತು ಅಂತ ಹೇಳ್ತಾಳೆ. ಹಾಗೆಯೇ ಈ ರೀತಿ ಪ್ರಯೋಗ ಮಾಡುವಾಗ ವಿಗತಿ ಮನಸ್ಸು ಚಂಚಲ ಆಗಿದ್ರಿಂದ ಒಂದು ನಾರ್ಮಲ್ ಆಗಿ ನಮ್ಮಮ್ಮನ ಜೊತೆಗೆ ಇಂಟಿಮೇಟ್ ಆಗಿದ್ರಿಂದ ಇದಾದಮೇಲೆ ವಿಗತಿಗೆ ತಲೆ ಕೆಟ್ಟಾಗುತ್ತೆ. ಅಂದರೆ ಅವ್ನು ಮಾಡ್ತಾ ಇದ್ದಂಥ ಪ್ರಯೋಗ ವಾಪಸ್ ಅವನಿಗೆ ಹೊಡೆದಿದ್ರಿಂದ ತಲೆ ಕೆಟ್ಟಂಗಾದಂಥ ವಿಗತಿ ಎಲ್ಲವೂ ಕೂಡ ಮರೆತು ಆ ಪ್ಲೇಸಿಂದ ಹಾಗೆ ಈ ಊರಿಂದ ತಲೆ ಮರೆಸ್ಕೊಂಡು ಹೊರಟೋದ ಅನ್ನೋ ವಿಷಯನ ತಿಳಿಸ್ತಾಳೆ. ಆದರೆ ಇದ್ರ ಮಧ್ಯೆ ಹಾಡಾಗಿದ್ದು ಮಾತ್ರ ರಾಜೇಶ್ವರಿಯ ಲೈಫ್ ಆಗಿರುತ್ತೆ. ಇದನ್ನೆಲ್ಲವೂ ಕೂಡ ಮರಿಬೇಕು ಅಂತ ಅಂದ್ಕೊಂಡ್ರು ಕೂಡ ಪ್ರತಿ ದಿವಸದ ಹಾಗೆ ದೇವರಿನ ಪೂಜೆ ಮಾಡೋಕೆ ಹೋದಾಗಲೂ ಕೂಡ ತುಂಬ ವಿಚಿತ್ರವಾದ ಶಬ್ದಗಳು ರಾಜೇಶ್ವರಿಗೆ ಕೇಳಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಭಿಕ್ಷೆಗೆ ಅಂತ ಬಂದಂಥ ವ್ಯಕ್ತಿಗೆ ಭಿಕ್ಷೆ ಕೊಡಲಿಕ್ಕೆ ಅಂತ ಹೋದಾಗಲೂ ಕೂಡ ಅದೆಲ್ಲವೂ ಕೂಡ ರಕ್ತದ ಅನ್ನ ಆಗಿ ಮಾರ್ಪಾಡಾಗ್ತಾ ಇರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದಂಥ ರಾಜೇಶ್ವರಿಗೆ ಕಂಪ್ಲೀಟಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಸ್ಯೂಸೈಡ್ ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಆದಾಗ್ಲೇ ಅವಳು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗಿದ್ದರಿಂದ ಮಗುಗೋಸ್ಕರ ಅವಳು ಬದುಕೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಪ್ರತಿ ದಿವಸನೂ ಕೂಡ ರಾಜೇಶ್ವರಿಗೆ ತುಂಬಾ ವಿಚಿತ್ರವಾದ ಶಬ್ದಗಳು ಆದರೂ ಕೂಡ ಕೇಳಿಸ್ತಾ ಇರುತ್ತೆ. ಫೈನಲಿ ಒಂದು ಮಗುವಿಗೆ ಜನ್ಮ ಕೊಟ್ಟಂಥ ರಾಜೇಶ್ವರಿ ಅವಳ ಉಸಿರನ್ನ ನಿಲ್ಲಿಸಿರ್ತಾಳೆ. ಇದೆಲ್ಲದಕ್ಕೂ ಮೇನ್ ಕಾರಣನೇ ರಾಜೇಶ್ವರಿಯ ಗಂಡ ಆಗಿರ್ತಾನೆ. ಈಗ ಮಾತ್ರ ಪ್ರತಿ ದಿವಸನೂ ಕೂಡ ರೇಖನ್ನ ದೂಷಣೆ ಮಾಡ್ತಾ ಇರ್ತಾನೆ. ರೇಖಾ ಕ್ಷುದ್ರ ಶಕ್ತಿಯಿಂದ ಹುಟ್ಟಿರೋ ಅಂಥ ಮಗಳಾಗಿರೋದ್ರಿಂದ ಅವಳಿಗೆ ದೆವ್ವಗಳನ್ನ ಆತ್ಮಗಳನ್ನ ನೋಡೋ ಅಂಥ ಶಕ್ತಿನೂ ಇರುತ್ತೆ. ಅಷ್ಟು ಮಾತ್ರ ಅಲ್ಲದೆ ಅವಳ ಆತ್ಮಗಳ ಜೊತೆಗೆ ಮಾತಾಡೋ ಅಂಥ ಶಕ್ತಿ ಕೂಡ ಇರುತ್ತೆ. ಆದರೆ ಯಾವಾಗಲೂ ಕೂಡ ಭಯ ಅಂತ ಹೇಳಿ ಬಾಬನ ಹತ್ರ ಯಾಕೆ ಹೋಗ್ತಾ ಇರ್ತಾಳೆ ಅಂತಂದರೆ ನೋಡೋ ಅಂಥ ಊರಿನ ಜನಗಳು ಅವಳನ್ನ ವಿಚಿತ್ರವಾಗಿ ನೋಡಬಾರ್ದು ಅಂತ ಆ ರೀತಿ ಭಯದ ಮುಖವಾಡ ಹೊತ್ಕೊಂಡಿರ್ತಾಳೆ ಅಷ್ಟೇ. ಆದರೆ ಒಂದು ದಿವಸ ಬಾಬನ ಹತ್ರ ಭಯ ಅಂತ ಹೇಳಿ ಬಂದಾಗ ಬಾಬಾ ಅವಳ ಮೇಲೆ ಪ್ರಯೋಗ ಮಾಡಲಿಕ್ಕೆ ಅಂತ ನೋಡಿದಾಗ ಬಾಬನ ಉದ್ದೇಶ ಸರಿ ಇರೋದಿಲ್ಲ, ಅವರು ಹೆಣ್ಮಕ್ಳು ಜೊತೆಗೆ ಸರಿಯಾಗಿ ನಡ್ಕೊಳ್ತಾ ಇರೋದಿಲ್ಲ ಅನ್ನೋ ವಿಷಯ ರೇಖಾನಿಗೆ ಗೊತ್ತಾಗುತ್ತೆ. ಈ ರೀತಿ ಗೊತ್ತಾಗಿದ್ರಿಂದ ರೇಖಾ ಯಾವಾಗಲೂ ಬಾಬನ ಒಂದು ತಂದೆ ಸ್ಥಾನದಲ್ಲಿಟ್ಟು ನೋಡ್ತಾ ಇರ್ತಾಳೆ. ಬಾಬಾ ಈ ರೀತಿ ಮಾಡ್ತಾರೆ ಅನ್ನೋದು ಅವಳ ಕೈಲಿ ಜೀರ್ಣಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಇದರಿಂದನೇ ಬಾಬನ ಮೇಲೆ ಪ್ರಯೋಗ ಮಾಡಿ ಬಾಬನ ಸಾಯೋ ರೀತಿ ಮಾಡಿದ್ದೀನಿ ಅಂತ ತಿಳಿಸ್ತಾಳೆ. ಬಾಬಾ ಇವಳಿಗೆ ಮಾತ್ರ ಅಲ್ಲ, ಇದೇ ಥರ ತುಂಬ ಜನ ಹೆಣ್ಮಕ್ಳಿಗೆ ಮೋಸ ಮಾಡಿರ್ತಾರೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡಂಥ ರೇಖಾ ಬಾಬನ್ಗೆ ಇದಕ್ಕಿಂತ ಬೆಸ್ಟ್ ಶಿಕ್ಷೆ ಇನ್ನೊಂದಿಲ್ಲ ಅಂತ ಹೇಳಿ ಈ ರೀತಿ ಮಾಡಿರೋದಾಗಿ ತಿಳಿಸ್ತಾಳೆ. ಈಗ ರಿವೀಲ್ ಆಗುವಂಥ ಮತ್ತೊಂದು ಬಿಗ್ ಟ್ವಿಸ್ಟ್ ಏನು ಅಂತಂದರೆ ರೇಖಾಳ ತಾಯಿ ರಾಜೇಶ್ವರಿ ಈಗಲೂ ಕೂಡ ರೇಖಾ ಜೊತೆಗೆ ಇದ್ಕೊಂಡು ರೇಖಾ ಇನ್ನು ಮುಂದೆ ಯಾವ ರೀತಿ ನಡಿಬೇಕು ಅನ್ನೋ ದಾರಿದೀಪವಾಗಿ ನಿಂತಿರ್ತಾಳೆ ಅನ್ನೋ ವಿಷಯನ ತೇಜನ ಹತ್ರ ಹೇಳ್ತಾಳೆ. ಸೊ ಇದನ್ನ ಕೇಳಿಸ್ಕೊಂಡಂಥ ತೇಜ ಆಶ್ಚರ್ಯದಿಂದ ಹೌದಾ, ಹಾಗಾದರೆ ಈಗಲೂ ಕೂಡ ನಿಮ್ಮಮ್ಮ ಇಲ್ಲೇ ಇದ್ದಾರಾ ಅಂತ ಕೇಳೋದಕ್ಕೆ ರೇಖಾ ಹೌದು ಅಂತ ಹೇಳ್ತಾಳೆ. ಹಾಗೆಯೇ
ಅವರಿಬ್ಬರ ಮಧ್ಯೆ ಒಂದು ಕಿಸ್ ನಡೆಯೋ ಅಂಥ ಟೈಮಲ್ಲಿ ರೇಖನ ಲಿಪ್ಸ್ ಗಾಯ ಆಗಿರುತ್ತೆ. ಸೊ ಅದರಿಂದ ರಕ್ತ ಬರ್ತಾ ಇರುತ್ತೆ. ಅದನ್ನು ನೋಡಿದಂಥ ರೇಖಾ ಮತ್ತೊಂದು ಸತ್ಯನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಒಂದು ಚಿಕ್ಕ ಹುಡುಗಿ ಕೋಳಿ ರಕ್ತನ ಕುಡಿತಾ ಇದ್ದದನ್ನು ನೋಡಿದಂಥ ಒಂದು ತಾತ ಹೆದರ್ಕೊಂಡು ಹೋಗಿದ್ದನ್ನು ನೋಡಿದ್ವಿ ತಾನೆ. ಅದು ಬೇರೆ ಯಾರೂ ಅಲ್ಲ, ಅದು ರೇಖಾಳ ಚಿಕ್ಕ ವಯಸ್ಸಿನ ಹುಡುಗಿ ಆಗಿರುತ್ತೆ. ಹಾಗೆಯೇ ಒಂದು ದಿವಸ ತೇಜಳ ತಾಯಿ ಯಾವುದಾದ್ರೂ ಕಸ್ಟಮರ್ ಸಿಗ್ಬೋದಾ ಅಂತ ರೋಡ್ನಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡೋವಾಗ ಪೊದೆ ಹಿಂದೆ ಸೌಂಡ್ ಆದಂಗೆ ಆಗುತ್ತೆ. ಇದನ್ನು ಕೇಳಿಸ್ಕೊಂಡಂಥ ತೇಜಳ ತಾಯಿ ಯಾರು ಅಂತ ನೋಡುವಾಗ ರೇಖಾ ಕೋಳಿ ರಕ್ತ ಕುಡಿತಾ ಇದ್ದದನ್ನು ನೋಡಿದಂಥ ತೇಜಳ ತಾಯಿ ಅಲ್ಲಿಂದ ಎದುರುಕೊಂಡು ಓಡೋಗೋವಾಗ ಒಂದು ಲಾರಿ ಬಂದು ಡಿಕ್ಕಿ ಮಾಡಿ ಸತ್ತೋಗ್ಬಿಡ್ತಾಳೆ. ಈ ವಿಷಯನ ಇವಾಗ ತೇಜ ಹತ್ರ ರೇಖಾ ಮನಸ್ಫೂರ್ತಿಯಾಗಿ ಹೇಳ್ಕೊಳ್ತಾಳೆ. ಅಂದ್ಕೊಳ್ದೆ ನಿಮ್ಮ ಅಮ್ಮನ ಸಾವು ನಡೆದೋಯ್ತು ನನ್ನಿಂದನೇ ಅಂತ, ನನಗೂ ಕೂಡ ತುಂಬ ಬೇಜಾರಾಗಿದೆ ಅಂತ ಹೇಳ್ತಾಳೆ. ಸೊ ಈ ವಿಷಯ ಕೇಳಿಸ್ಕೊಂಡಂಥ ತೇಜಗೂ ಕೂಡ ತುಂಬಾ ಬೇಜಾರಾಗುತ್ತೆ. ಇದಾದಮೇಲೆ ರೇಖಾ ಈ ರೀತಿ ತೇಜ ಬೇಜಾರು ಮಾಡ್ಕೊಂಡು ಕೂತಿರೋದು ಅವನ ತಾಯಿ ಸತ್ತೋಗಿದ್ರಿಂದ ಅಂತ ಗೊತ್ತಾಗಿದ್ರಿಂದ ಯಾವಾಗಲೂ ಅವನಿಗೆ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಈಗ ರಿವೀಲ್ ಆಗೋವಂಥ ಮತ್ತೊಂದು ಬಿಗ್ ಟ್ವಿಸ್ಟ್ ಏನು ಅಂತಂದರೆ, ಇಷ್ಟು ದಿವಸ ರೇಖಾ ಹಿಡಿದಿಡ್ತಿದ್ದಂಥ ರಕ್ತನ ಬೇರೆ ಯಾರೂ ಅಲ್ಲ, ಅದನ್ನು ರೇಖಾನೇ ಕುಡಿತಾ ಇರ್ತಾಳೆ ತನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ. ಹಾಗೆಯೇ ಎಷ್ಟೇ ಸಮಾಧಾನ ಮಾಡಲಿಕ್ಕೆ ತೇಜಗೆ ಟ್ರೈ ಮಾಡಿದ್ರು ಕೂಡ ರೇಖೆಯಿಂದ ತನ್ನ ತಾಯಿ ಸತ್ತೋದ್ಲು ಅನ್ನೋ ವಿಷಯನ ಅವನ ಕೈಲಿ ಜೀರ್ಣಿಸ್ಕೊಳ್ಳೋಕ್ಕಾಗ್ದೇ ಅಲ್ಲಿಂದ ಎದ್ದು ಹೊರಟು ಬಿಡ್ತಾನೆ. ಹಾಗೆಯೇ ಇದೇ ವಿಷಯನ ಅವ್ರ ಮಾವ ಶಂಕರಂ ಹತ್ರ ಹೇಳೋವಾಗ, ನಿನಗೆ ಮಾಡಿದಂಥ ಅನ್ಯಾಯಕ್ಕೆ ಅವಳು ಸಂತೋಷ ಪಟ್ಟಿದ್ರೆ ಅದು ಮೋಸ, ಆದರೆ ನಿನಗಾದಂಥ ಅನ್ಯಾಯಕ್ಕೆ ನಿನಗಿಂತ ಜಾಸ್ತಿ ಅವಳೇ ನೋವು ಅನುಭವಿಸ್ತಾ ಇದ್ದಾಳೆ ಅನ್ನೋದಾದರೆ ಅದು ನಿಜವಾದ ಪ್ರೇಮ ಅಂತ ಹೇಳಿ ಬುದ್ಧಿ ಹೇಳ್ತಾನೆ. ಹಾಗೆಯೇ ಇವಾಗ ತೇಜಗೂ ಕೂಡ ಅರ್ಥ ಆಗಿರುತ್ತೆ ಶಂಕರಂ ಪ್ರೀತಿಸ್ತಾ ಇದ್ದಿದ್ದು ರೇಖಾಳ ತಾಯಿ ರಾಜೇಶ್ವರಿನೇ ಅಂತ. ಪ್ರತಿ ದಿವಸ ಅವರನ್ನು ನೆನಪಿಸ್ಕೊಳ್ದೇ ನಿಮ್ಗಿರ್ಲಿಕ್ಕೆ ಆಗ್ತಿತ್ತಾ ಅಂತ ಕೇಳೋವಾಗ, ಹಾಗೇನಿಲ್ಲ, ನಾನು ಪ್ರತಿ ದಿವಸನೂ ಕೂಡ ಕುಡಿಯೋದಕ್ಕೆ ಶುರು ಮಾಡಿದ್ದೆ. ಹಾಗೆಯೇ ಅವ್ರ ಮನೆ ಹತ್ರ ಒಂದ್ಸಲ ಅವಳನ್ನ ನೋಡದೇ ಇದ್ದರೆ ನನಗೆ ಸಮಾಧಾನ ಅನ್ನೋದೇ ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ದೂರದಿಂದ ಅವಳನ್ನು ನೋಡಿಕೊಂಡು ಹೊರಟೋಗ್ತಿದ್ದೆ ಅಂತ ತಿಳಿಸ್ತಾನೆ. ಹಾಗೆಯೇ ಒಂದು ದಿವಸ ಅವಳು ಕಾಣಿಸ್ದೇ ಇದ್ದಾಗ ಏನು ಮಾಡೋದು ಅಂತ ಹುಡ್ಕಾಡ್ತಿರುವಾಗಲೇ ಅವಳ ಮೇಲೆ ಈ ರೀತಿ ಪ್ರಯೋಗ ಮಾಡ್ತಾ ಇರೋವಂಥ ವಿಷಯ ಗೊತ್ತಾಗಿದ್ರಿಂದ ಆ ಪ್ರಯೋಗದಲ್ಲಿ ಇಟ್ಟಿದ್ದಂಥ ಡ್ರಿಂಕ್ಸಿಗೆ ಒಂದು ರೀತಿ ಸೊಪ್ಪನ್ನ ಮಿಕ್ಸ್ ಮಾಡಿ ವಿಗತಿಗೆ ಕಾನ್ಸಂಟ್ರೇಷನ್ ತಪ್ಪೋ ಹಾಗೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ಇದು ಅವ್ರ ಮಾವನೇ ಆಗಿರ್ತಾರೆ. ಅದಕ್ಕೋಸ್ಕರನೇ ರಾಜೇಶ್ವರಿ ಬದುಕಿದ್ಲು ಅನ್ನೋ ವಿಷಯನ ತಿಳಿಸ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಆ ಊರಿನಲ್ಲಿರೋ ಅಂಥ ಮಕ್ಕಳೆಲ್ಲ ಸುಮ್ಮನೆ ಸಾಯೋದಕ್ಕೆ ಸ್ಟಾರ್ಟ್ ಆಗಿರ್ತವೆ. ಸೊ ಅವ್ರ ಪೇರೆಂಟ್ಸ್ ಅಂತೂ ತುಂಬಾ ಅಳ್ತಾ ಇರ್ತಾರೆ. ಆಗ್ಲೇ ಅಲ್ಲಿಗೆ ಬಂದಂಥ ವಿಗತಿ ಈ ಸಾವು ನಡೀತಾ ಇರೋದಕ್ಕೆ ನಿಜವಾದ ಕಾರಣ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಈ ಎಲ್ಲ ಸಾವುಗೂ ನಿಜವಾದ ಕಾರಣ ರೇಖಾ, ಅವಳನ್ನು ಹೇಗಾದರೂ ಸರಿ ಬಂಧಿಸಿದ್ರೆ ಮಾತ್ರ ಈ ಸಾವೆಲ್ಲ ನಿಲ್ಲೋದಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಸೊ ಊರಿನಲ್ಲಿದ್ದವರು ಕೂಡ ಇದನ್ನೆಲ್ಲ ನಡೀತಾ ಇರೋದು ರೇಖನಿಂದನೇ ಅಂತ ನಂಬ್ಕೊಂಡು ಪಂಚಾಯಿತಿ ಕರೀತಾರೆ. ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಅನ್ನೋ ಹಾಗೆ ಪಂಚಾಯಿತಿನಲ್ಲಿರೋರೆಲ್ಲರೂ ಕೂಡ ಈಗ ಒಂದೊಂದು ಮಾತು ರೇಖನ್ ಮೇಲೆ ಎತ್ತಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಪಂಚಾಯಿತಿನಲ್ಲಿ ತೇಜ ಕೂಡ ಇರ್ತಾನೆ. ಆದರೆ ತೇಜ ಏನೂ ಮಾತಾಡೋದೇ ಇಲ್ಲ. ರೇಖನ್ ತಂದೆ ನನ್ನ ಮಗಳ ಮೇಲೆ ನನಗೂ ಕೂಡ ಡೌಟ್ ಇತ್ತು, ಇದೆಲ್ಲದಕ್ಕೂ ಅವಳೇ ಕಾರಣ ಅನಿಸುತ್ತೆ ಅಂತ ಹೇಳ್ತಾಳೆ. ಅಜ್ಜಿ ಎಷ್ಟೇ ಕನ್ವಿನ್ಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಕೂಡ ನನ್ನ ಮೊಮ್ಮಗಳಿಂದ ಯಾರಿಗೂ ಏನೂ ಆಗ್ತಾ ಇಲ್ಲ ಅಂತ ಯಾರು ಕೂಡ ಕೇಳೋದೇ ಇಲ್ಲ. ಅಂತೂ ರೇಖನ್ ಬಾಯಿಗೆ ಒಂದು ಕಪ್ಪು ಬಟ್ಟೆ ಕಟ್ಟಿ ಅಲ್ಲೇ ಇದ್ದಂಥ ಆಲದ ಮರಕ್ಕೆ ಕಟ್ಟಾಕಿ ಜನಗಳ ಕಡೆ ತಿರುಗಿ ಇವಳೇನಾದರೂ ನಿಜವಾಗ್ಲೂ ಕ್ಷುದ್ರ ದೇವತೆ ಅಂತವಳೆ ಆಗಿದ್ರೆ ಇವಳು ಇವತ್ತಿನ ದಿವಸ ಇಲ್ಲೇ ಸತ್ತೋಗ್ತಾಳೆ, ಇವಳು ನಾರ್ಮಲ್ ಆಗಿದ್ರೆ ನಾಳೆ ಆರಾಮಾಗಿ ಅವ್ರ ಮನೆಗೆ ಅವಳು ಬರ್ತಾಳೆ. ಅದು ಅಕಸ್ಮಾತ್ತಾಗಿ ಏನಾದರೂ ಈ ಗ್ಯಾಪಲ್ಲಿ ಯಾರಾದರೂ ಅವಳನ್ನ ಬಿಡಿಸೋದಕ್ಕೆ ಟ್ರೈ ಮಾಡಿದ್ರೆ ರಕ್ತ ಕಾರ್ಕೊಂಡು ಸತ್ತೋಗ್ತೀರಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಹಾಗೆಯೇ ಅವತ್ತಿನ ದಿವಸ ರಾತ್ರಿ ಜೋರು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಳಿಗೋಸ್ಕರ ಯಾರು ಕೂಡ ಹೆಲ್ಪಿಗೆ ಬಂದಿರೋದಿಲ್ಲ. ಇದರಿಂದ ರೇಖನ್ಗಂತೂ ಸಖತ್ ಬೇಜಾರಾಗ್ತಾ ಇರುತ್ತೆ. ಹಾಗೆಯೇ ಪೂಜೆ ಮಾಡ್ತಾ ಇದ್ದಂಥ ವಿಗತ ಹೇಳ್ತಾನೆ, ನನಗೆ ಗೊತ್ತು ಇವತ್ತು ಪೌರ್ಣಮಿಯ ರಾತ್ರಿ ಅಂತ, ಇವತ್ತಿನ ದಿವಸ ನೀನು ರಕ್ತ ಕೊಡಿದ್ರೆ ಮಾತ್ರ ನಿನಗೆ ಶಕ್ತಿ ಜಾಸ್ತಿ ಬರುತ್ತೆ, ಅದಕ್ಕೋಸ್ಕರನೇ ನಿನಗೆ ಶಕ್ತಿ ಕುಂದಿರೋ ಅಂತ ಇವತ್ತಿನ ರಾತ್ರಿನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಅಂತ ಹೇಳಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆಯೇ ಏನೇನೋ ಪೂಜೆ ಮಾಡ್ತಾ ಅಲ್ಲಿದ್ದಂಥ ಒಂದು ಗೊಂಬೆಗೆ ಚುಚ್ತಾ ಇರುವಾಗ ಅದೆಲ್ಲ ನೋವನ್ನು ಕೂಡ ರೇಖಾ ಅನುಭವಿಸ್ತಾ ಇರ್ತಾಳೆ. ಆಗ್ಲೇ ಅವಳ ಲವ್ವರ್ ಕೂಡ ಅಲ್ಲಿಗೆ ಬರ್ತಾನೆ ತೇಜ. ಬಂದಂಥ ತೇಜ ಅವಳ ಕೈನ ಬಿಡಿಸೋದಕ್ಕೆ ನೋಡೋವಾಗ ಅವನನ್ನು ಕೂಡ ಅಲ್ಲೇ ಪಕ್ಕದಲ್ಲೇ ವಿಗತಿ ಬಂಧಿಸಿ ಇಡ್ತಾನೆ. ಸೊ ಏನು ಮಾಡೋದು ಅಂತ ತೇಜ ತುಂಬಾ ಯೋಚಿಸ್ತಾ ಇರುವಾಗ ಅಲ್ಲೇ ಕಾಳಿಕಾದೇವಿ ಇರುತ್ತೆ. ಅದನ್ನು ನೋಡಿದಂಥ ತೇಜಗೆ ಒಂದು ಐಡಿಯಾ ಬರುತ್ತೆ. ಆಗ್ಲೇ ಅವನ ನಾಲ್ಗೆನ ಜೋರಾಗಿ ಕಚ್ಕೊಂಡು ರಕ್ತ ಬರೋ ರೀತಿ ಮಾಡಿ ಆ ರಕ್ತನ ರೇಖನ್ ಮೇಲೆ ಉಗಿದ್ಬಿಡ್ತಾನೆ. ಆ ರೇಖದ ಒಂದು ಹನಿ ರಕ್ತ ರೇಖನ್ ಬಾಯಿಗೆ ಬೀಳ್ತಾ ಇದ್ದಂಗೆ ರೇಖನಿಗೆ ಫುಲ್ ಪವರ್ ಬಂದ್ಬಿಡತ್ತೆ. ಹಾಗೆಯೇ ಕಟ್ಟಿದ್ದಂಥ ಆ ಕಟ್ಟಿನಿಂದ ಬಿಡಿಸ್ಕೊಂಡು ಬಂದಂಥ ರೇಖಾ ವಿಗತಿ
ವಿರುದ್ಧ ತುಂಬಾನೇ ಜೋರ್ ಫೈಟಿಂಗ್ ಮಾಡ್ತಾರೆ. ಆಗ್ಲೇನೆ ವಿಗತಿ ಒಂದು ಪ್ರಯೋಗ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ರೇಖಾ ಅದನ್ನ ತನ್ ಮೇಲ್ ಮಾಡಬಹುದು ಅಂತ ಅನ್ಕೊಳ್ತಾ ಇರುವಾಗ್ಲೇನೆ ಇಲ್ಲಿ ಒಂದು ಮೈಂಡ್ ಓಡಿಸಿದಂತ ವಿಗತಿ ಅದನ್ನ ಸೀದಾ ತೇಜನ್ ಮೇಲೆ ಬಿಟ್ಬಿಡ್ತಾನೆ. ಇದರಿಂದ ತೇಜ ಅನ್ಕಾನ್ಶಿಯಸ್ ಆಗಿ ಅಲ್ಲೇ ಬಿದ್ದೋಗ್ಬಿಡ್ತಾನೆ. ಇದನ್ನ ನೋಡಿದಂತ ರೇಖಾ ಫುಲ್ ಮೈಂಡ್ ಕಂಟ್ರೋಲ್ ತಪ್ಪಿ ಅವ್ನಿಗೇನು ಮಾಡಬೇಡ, ನೀನು ಏನು ಹೇಳಿದ್ರು ಕೂಡ ನಾನು ಮಾಡ್ತೀನಿ, ನೀನು ನನ್ನನ್ನು ಇಲ್ಲೇ ಕೊಂದರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ಕಂಪ್ಲೀಟಾಗಿ ವಿಗತಿಗೆ ಶರಣಾಗ್ತಾಳೆ. ಇದನ್ನು ನೋಡಿದಂಥ ವಿಗತಿ, ನಿನಗೆ ನನಗಿಂತ ಜಾಸ್ತಿ ಶಕ್ತಿ ಇದೆ, ಆದರೆ ಈ ಪ್ರೀತಿ ಅನ್ನೋದು ನೋಡು ಇವಾಗ ನನ್ನ ಜೊತೆನೇ ನಿನ್ನನ್ನು ಬಂದಿ ಮಾಡೋ ಹಾಗೆ ಮಾಡಿದೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇರೋವಾಗ ಆಗ್ಲೇ ಅಲ್ಲಿಗೆ ಬಂದಂಥ ರೇಖಾಳ ತಾಯಿ ರಾಜೇಶ್ವರಿ ತೇಜನ ಎಬ್ರಿಸೋ ಅಂತ ಪ್ರಯತ್ನ ಮಾಡ್ತಾಳೆ. ಹಾಗೆಯೇ ಮನಸ್ಸಿನಲ್ಲಿ ಗಾಯತ್ರಿ ಮಂತ್ರನ ಹೇಳೋದಕ್ಕೆ ಸ್ಟಾರ್ಟ್ ಮಾಡು. ಆ ಕಡೆ ನಿಮ್ಮ ಮಾವ ಹಾಗೆಯೇ ಅರ್ಚಕರು ಕೂಡ ಗಾಯತ್ರಿ ಮಂತ್ರ ಹೇಳ್ತಾ ಪೂಜೆ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿನ್ನ ಕೈಲಿ ಸಾಧ್ಯವಾಗತ್ತೆ. ಹಾಗೆಯೇ ಅಲ್ಲೇ ನಿನ್ನ ಕೈ ಪಕ್ಕದಲ್ಲಿ ಶ್ರೀಚಕ್ರ ಇರುವಂಥ ಒಂದು ದಂಡ ಇದೆ. ಆ ದಂಡನ ತಗೊಂಡು ಅಲ್ಲಿ ಪೂಜೆ ಮಾಡ್ತಾ ಇರುವಂಥ ವಿಗತಿ ಮುಖದ ಮೇಲೆ ಒಂದು ಹೊಡಿ ಅಂತ ಹೇಳ್ಕೊಡ್ತಾರೆ. ಈ ರೀತಿ ಹೇಳ್ಕೊಟ್ಟಿದ್ರಿಂದ ತುಂಬ ಕಷ್ಟಪಟ್ಟು ಎದ್ದಂಥ ತೇಜ ಆ ದಂಡನ ತಗೊಂಡು ಹೋಗಿ ವಿಗತಿ ಮುಖದ ಮೇಲೆ ಹೊಡಿತಾರೆ. ಈ ರೀತಿ ಹೊಡೆದಿದ್ರಿಂದ ವಿಗತಿಯ ಕಾನ್ಸಂಟ್ರೇಷನ್ ಚೇಂಜ್ ಆಗುತ್ತೆ. ಯಾಕೆ ಅಂತಂದರೆ ಪೂಜೆ ಮಾಡ್ತಿದ್ದಂಥ ವ್ಯಕ್ತಿ ಮಂತ್ರನ ತಪ್ಪೇಳಬಾರ್ದು, ಹಾಗೆಯೇ ಅವ್ರ ರಕ್ತನ ಅವ್ರು ನೋಡಬಾರ್ದು ಅನ್ನೋ ಒಂದು ನಿಬಂಧನೆ ಇರುತ್ತೆ. ಈ ರೀತಿ ದಂಡ ಇಟ್ಟೋಗಿದ್ದು ಬೇರೆ ಯಾರೂ ಅಲ್ಲ, ತೇಜನ ಮಾವ ಶಂಕರಮ್ಮೆ ಆಗಿರ್ತಾರೆ. ಸೊ ವಿಗತಿಯ ಪೂಜೆ ಮತ್ತೆ ಅರ್ಧಕ್ಕೆ ನಿಂತಿದ್ರಿಂದ ವಿಗತಿ ಅಲ್ಲಿಂದ ಓಡೋಗ್ಬೇಕು ಅಂತ ನೋಡೋವಾಗ್ಲೇನೆ ಅಲ್ಲಿಗೆ ಬಂದಂತ ರಾಜೇಶ್ವರಿ ವಿಗತಿನ ತಡಿತಾರೆ. ಅವ್ರು ಈ ತರ ಪೂಜೆನ ಅರ್ಧಕ್ಕೆ ನಿಲ್ಸಿದ್ರಿಂದ ಹಾಗೇನೆ ಅವರು ತುಂಬಾನೇ ದುಷ್ಟಶಕ್ತಿಗಳನ್ನೆಲ್ಲ ಆಲ್ರೆಡಿ ಕರೆದಿದ್ರಿಂದ ಆ ದುಷ್ಟಶಕ್ತಿಗಳೆಲ್ಲವೂ ಕೂಡ ಈಗ ವಿಗತಿ ಮೇಲೆ ಎರಗ್ತವೆ. ಹಾಗೆಯೇ ವಿಗತಿನ ಒಂದೊಂದು ಭಾಗ ತುಂಡಾಗಿ ಕತ್ತರಿಸಿ ಎಸಿತಾರೆ. ಸೊ ಇಲ್ಲಿಗೆ ವಿಗತಿಯ ಕತೆ ಮುಗಿಯುತ್ತೆ. ಹಾಗೆಯೇ ಈಗ ಲವ್ ಬರ್ಡ್ಸ್ ಆಗಿರೋವಂಥ ತೇಜ ಹಾಗೆಯೇ ರೇಖಾ ಇಬ್ಬರು ಕೂಡ ಒಟ್ಟಿಗೆ ನಡ್ಕೊಂಬರೋವಾಗ ಈ ಪ್ರಪಂಚದಲ್ಲಿ ನಿಮ್ಮಮ್ಮ ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ರು, ಆದರೆ ಅವರಿಗೆ ಅವ್ರ ಮೇಲೆ ಪ್ರೀತಿ ಇಲ್ಲದೆ ಇದ್ದಿದ್ದರಿಂದ ನಿನ್ನ ಮೇಲೆ ಆ ಥರ ಪ್ರೀತಿ ತೋರಿಸೋದಕ್ಕೆ ಆಗಲಿಲ್ಲ. ಈಗಲೂ ಕೂಡ ಅವರಿಗೆ ಆ ಪ್ರೀತಿನ ತೋರಿಸ್ಕೊಳಕ್ಕಾಗಲಿಲ್ವಲ್ಲ ಅಂತ ಹೇಳಿ ಆತ್ಮ ಆಗಿ ತಿರುಗಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಸೊ ಇದನ್ನು ಕೇಳಿಸ್ಕೊಂಡಂಥ ತೇಜಗೆ ಅವರಮ್ಮ ಅವರನ್ನು ಎಷ್ಟು ಪ್ರೀತಿಸ್ತಾ ಇದ್ರು ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಈಗ ತೇಜಳ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅಲ್ಲಿಂದ ಹೊರಟೋಗ್ತಾರೆ. ಹಾಗೆಯೇ ಇವರಿಬ್ಬರು ಕೂಡ ದೇವಸ್ಥಾನದ ಚಂಡಿ ಸ್ವಾಮಿಗಳ ಹತ್ರ ಬಂದು ಮಾತಾಡೋವಾಗ ನನಗಿನ್ಮೇಲೆ ಸಾಮಾನ್ಯ ಹುಡುಗಿ ಹಾಗೆ ಬದುಕಬೇಕು, ಈ ರೀತಿಯೆಲ್ಲ ರಕ್ತ ಕುಡಿದು ಬದುಕೋದಕ್ಕೆ ಇಷ್ಟ ಇಲ್ಲ ಅಂತ ತಿಳಿಸ್ತಾಳೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಸ್ವಾಮೀಜಿ, ನಿನಗಿದು ಸಿಕ್ಕಿರೋ ಅಂಥ ವರ, ಈ ದೇಶನ ನಿಮ್ಮೂರನ್ನ ಕಾಪಾಡೋದಕ್ಕೋಸ್ಕರ ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊ ಅಂತ ಹೇಳಿ ಬುದ್ಧಿ ಹೇಳಿ ಅಲ್ಲಿಂದ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಕೊನೆಯಲ್ಲಿ ರೇಖಾ ವಿಗತಿಗೆ ಸಾಯೋದಕ್ಕಿಂತ ಮುಂಚೆ ಹೇಳ್ದಂಥ ಪ್ರೇಮ ಅನ್ನೋದು ಬಲಹೀನತೆ ಅಲ್ಲ, ಅದೇ ಬಲ ಅಂತ ಹೇಳ್ದಂಥ ಮಾತು ನಿಮಗೆಲ್ಲ ಎಷ್ಟು ಸರಿ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮಡಿಬೇಡಿ. ಹೊಸದಾಗಿ ಅದು ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಮೀಟ್ ಮಾಡ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು.